ದೈವದೇವರಿಗೆ ಅಡ್ಡ ಬರಂದು ಇಲ್ಲಿ ಸೇರಿರುವ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಸರ್ವ ಸದಸ್ಯರಿಗೆ ಸ್ವಾಗತ ಬಯಸೊಂದು ಇವತ್ತಿನ ಈ ಪ್ರತಿಭಟನೆಗೆ ಮುಖ್ಯ ವಕ್ತಾರರಾಗಿ ಜಯರಾಮ್ ಪೂಂಜಾ, ನಿವೃತ್ತ ಪ್ರಿನ್ಸಿಪಾಲರು ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಸೇರಿರುವ ನಮ್ಮ ಎಲ್ಲ BJP ಕಾರ್ಯಕರ್ತರಿಗೆ ಸ್ವಾಗತಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮವನ್ನು ಜಯರಾಮ್ ಪೂಂಜರು ಮುಂದುವರಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಅಬ್ಬು ಎಲ್ಲರಿಗೂ ನಮಸ್ಕಾರ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ರಾಜ್ಯದ ದುರಾಡಳಿತದ ಪರಿಣಾಮವಾಗಿ ಸ್ಥಗಿತವಾಗಿರುವ ಜನಪರ ಕಾರ್ಯಕ್ರಮಗಳ ಸ್ಥಗಿತವನ್ನು ವಿರೋಧಿಸಿ ಈ ದಿನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ ಕಚೇರಿಗಳ ಮುಂದೆ ಪ್ರತಿಭಟನೆಗಾಗಿ ನಾವೆಲ್ಲ ಸೇರಿದ್ದೇವೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಬಹುಶಃ ಈ ದಿನ ಇದೊಂದು ಕರಾಳ ದಿನ ಅಂತ ಹೇಳಬೇಕು. ಸ್ವಾತಂತ್ರ್ಯದ ನಂತರ ಯಾವುದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಆಡಳಿತಾರೂಢ ಸರ್ಕಾರದ ವಿರುದ್ಧವಾಗಿ ಜನಾಂದೋಲನ ನಡೆದದ್ದು ಬಹುಶಃ ಇದೇ ಪ್ರಥಮ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ ಜನರಿಗೆ ಬೇಕಾದಂಥ ಯಾವುದೇ ಮೂಲ ಸೌಕರ್ಯಗಳಾಗಲಿ ಅದು ಸಿಗದೇ ಇದ್ದಾಗ ಜನರು ಖಂಡಿತವಾಗಿ ಕೂಡ ಈ ಬಗ್ಗೆ ರೊಚ್ಚಿಗೆ ಇಳೋದು ಅದು ಸಾಮಾನ್ಯ. ಈ ರೀತಿ ಪಜೀರು ಗ್ರಾಮದ ಇವತ್ತು ಗ್ರಾಮ ಪಂಚಾಯತಿನಲ್ಲಿ ನಾವೆಲ್ಲ ಸೇರಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಯಾವುದೇ ಒಂದು ಪಾರ್ಟಿಗೆ ಸಂಬಂಧಪಟ್ಟಂಥ ಪ್ರಚಾರ ಮಾಡುವಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ. ಸಾಮಾನ್ಯ ಜನರಿಗೆ ಬೇಕಾದಂಥ ಯಾವ ಅಗತ್ಯಗಳೇನಿವೆ ಅದನ್ನು ಒದಗಿಸುವಂಥ ಅದು ಆ ಒಂದು ಹಕ್ಕು ಜನಪ್ರತಿನಿಧಿಗಳಿಗಿರುತ್ತದೆ. ಜನಪ್ರತಿನಿಧಿಗಳಿಂದ ಆಯ್ಕೆಯಾದಂಥ ಸರ್ಕಾರಕ್ಕೆ ಇರ್ತದೆ. ಆಗಿರುವಾಗ ನಮ್ಮ ಘನ ಸರ್ಕಾರ ಇವತ್ತು ನಮ್ಮ ಸಾಮಾನ್ಯ ಜನರ ಏನು ಆಶೋತ್ತರಗಳೇನಿವೆ ಅದನ್ನೆಲ್ಲ ಬದಿಗೊತ್ತಿ ಇವತ್ತು ಸ್ವಾರ್ಥಕ್ಕಾಗಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಇವತ್ತು ಲಂಚ ಮತ್ತು ಆಡಳಿತದ ದುರುಪಯೋಗವನ್ನು ನಾವು ಕಾಣ್ತಾ ಇದ್ದೇವೆ. ಇದನ್ನು ನಾವು ನೋಡಿ ಪ್ರಜ್ಞಾವಂತರಾದಂಥ ನಾವು ಸುಮ್ಮನೆ ಇರುವಂಥದ್ದು ಖಂಡಿತ ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ಶೋಭೆ ಅಲ್ಲ. ಯಾಕೆಂದರೆ ನಮ್ಮಿಂದಲೇ ಆಯ್ಕೆಯಾದಂಥ ಜನಪ್ರತಿನಿಧಿಗಳಿಂದ ಕೂಡಿದಂಥ ಸರ್ಕಾರ ಇವತ್ತು ಈ ರೀತಿಯ ಧೋರಣೆಯನ್ನು ಮಾಡುವಂಥದ್ದು ಖಂಡಿತವಾಗಿ ಕೂಡ ಅಕ್ರಮ್ಯ ಅಪರಾಧ ಅಂತ ನಾವು ತಿಳ್ಕೊಂಡಿದ್ದೇವೆ. ಅದಕ್ಕಾಗಿ ಸಾಕಷ್ಟು ವಿಚಾರಗಳಿವೆ, ಆದರೆ ಎಲ್ಲವನ್ನು ನಾವು ಇಲ್ಲಿ ಹೇಳುವಂಥದ್ದು ಸೂಕ್ತ ಅಂತ ನನಗೆ ಕಾಣುವುದಿಲ್ಲ. ಇವತ್ತು ಮನುಷ್ಯನಿಗೆ ಮುಖ್ಯವಾಗಿ ಹೊಟ್ಟೆ, ಬಟ್ಟೆ ಮತ್ತು ಒಂದು ವಸತಿ ಮನುಷ್ಯನಿಗೆ ಖಂಡಿತಕ್ಕೂ ಕೂಡ ಭಾರಿ ಅಗತ್ಯವಿದೆ. 9-11 ನಿವೇಶನಗಳ ಇವತ್ತು ಸಮಸ್ಯೆಯಿಂದಾಗಿ ಸಾಮಾನ್ಯ ಜನರಿಗೆ ಒಂದು ಮನೆ ಕಟ್ಟುವುದಾಗಲಿ, ಅಲ್ಪ ಸ್ವಲ್ಪ ಇದ್ದಂಥ ಜಾಗವನ್ನು ಮಾರಿ ಏನಾದರೂ ಒಂದು ಸುಖ ಜೀವನವನ್ನು ನಡೆಸುವುದಕ್ಕಾಗಲಿ ಬಹಳಷ್ಟು ತೊಂದರೆಗಳಿದೆ. ಇದನ್ನು ಪಡಿಬೇಕಾದರೆ 106 ಕಚೇರಿಗಳ ಮುಂದೆ ಓಡಾಡಬೇಕಾಗ್ತದೆ. ಅದಕ್ಕೆ ಬೇಕಾದಂಥ ಕೆಲವೊಂದು ವಿಷಯವನ್ನು ಕೆಲವರಿಗೆ ಅವಿದ್ಯಾವಂತರಿಗೆ ಇದನ್ನೆಲ್ಲ ಪಡೀಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಆಗಿದ್ದರೂ ಕೂಡ 9-11 ನಿವೇಶನಗಳ ಸಮಸ್ಯೆಗಳನ್ನು ತುಂಬ ಸರಳವಾಗಿ ಅದನ್ನು ಬಗೆಹರಿಸಬೇಕಂತೇಳಿ ನಮ್ಮೆಲ್ಲರ ಒಕ್ಕೊರಲಿನ ಅಭಿಪ್ರಾಯವಾಗಿದೆ. ಈಗಿನ ಈ ಕಾನೂನಿಂದ ಯಾರಿಗೂ ಕೂಡ ಇದನ್ನು ಪಡೀಲಿಕ್ಕೆ ಅಷ್ಟು ಸುಲಭ ಇಲ್ಲ. ಖಂಡಿತವಾಗಿ ಕೂಡ ಅದವರ ಒಂದು ಒಂದು ಕನಸು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ವಿಶೇಷವಾಗಿ ಇವತ್ತು ಅಕ್ರಮ ಸಕ್ರಮ ಅಂತ ಇದೆ. ಎಷ್ಟೋ ಜನ ನಿವೇಶನ ರಹಿತ ಜನರು ನಮ್ಮ ದೇಶದಲ್ಲಿದ್ದಾರೆ, ನಮ್ಮ ಗ್ರಾಮದಲ್ಲಿದ್ದಾರೆ. ಸರ್ಕಾರಿ ಜಮೀನುಗಳಲ್ಲಿ ಒತ್ತುವರಿಯಾಗಿರುವಂಥ ಕೆಲವು ಜಾಗವನ್ನು ತಾವು ಆಶ್ರಯಿಸಿಕೊಂಡಲ್ಲಿ ಮನೆಯನ್ನು ಮಾಡುವಂಥ ಒಂದು ಉದ್ದೇಶದಿಂದ ಎಷ್ಟೋ ಜನ ಇದ್ದಾರೆ. ಯಾಕೆಂದರೆ ಅವರೆಲ್ಲ ಜಮೀನು ರಹಿತ ಜನರು. ಹಾಗಾಗಿ ಅಕ್ರಮ ಸಕ್ರಮ ಅನ್ನುವಂಥದ್ದು ಇವತ್ತು ಎಲ್ಲ ಕಡೆಯಲ್ಲಿ ಇದೆ. ಅದರಲ್ಲಿ ಕೇವಲ ಮನೆಗಾಗಿ ಒಂದು 2 ಸೆನ್ಸ್ ಅಥವಾ 3 ಸೆನ್ಸ್ ಜಾಗವನ್ನು ಅವರು ಅದನ್ನು ಉಪಯೋಗಿಸಿಕೊಳ್ತಾರೆ. ಇವತ್ತು ಅಂತಹ ಒಂದು ಹಕ್ಕನ್ನು ಕೂಡ ಈ ಸರ್ಕಾರ ಕಸಿದಿದೆ. ಅಕ್ರಮ ಸಕ್ರಮ ತಿರಸ್ಕರಿಸುವುದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೇವೆ. ಇದಲ್ಲದೆ ಬಡವರ ಆಶ್ರಯ ಮನೆಗಳ ಮಂಜೂರಾತಿ ಮತ್ತು ಅನುದಾನದ ಬಿಡುಗಡೆಗಾಗಿ ಬಹುಶಃ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ವಿಶೇಷವಾಗಿ ಕಳೆದ ಕೆಲವು ವರ್ಷಗಳಿಂದ ಅಗತ್ಯವಿದ್ದಂಥ ಮನೆಗಳಿಗೆ ಬೇಕಾದ ಯಾವುದೇ ಅನುದಾನ ಇವತ್ತು ಬಿಡುಗಡೆ ಆಗಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಇದು ಖಂಡಿತವಾಗಿ ಕೂಡ ಮನುಷ್ಯನಿಗೆ ಬೇಕಾದಂಥ ಒಂದು ಮೂಲಭೂತವಾದಂಥ ಸೌಕರ್ಯ ಆಗಿರುವುದರಿಂದ ಇದನ್ನು ಅತ್ಯಂತ ಶೀಘ್ರವಾಗಿ ಬಡವರ ಆಶ್ರಯ ಮನೆಗಳ ಮಂಜೂರಾತಿಗೆ ಅನುದಾನವನ್ನು ಅವರು ಬಿಡುಗಡೆ ಮಾಡಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ. ವೃದ್ಧಾಪ್ಯ ವೇತನ ಅಂತ ನಾವು ಹೇಳಿದ್ದೇವೆ. ಯಾಕೆಂದರೆ ಸಾಮಾನ್ಯವಾಗಿ ವೃದ್ಧಾಪ್ಯ ವೇತನದಲ್ಲಿ ಜನರಿಗೆ ಯಾವುದೇ ಆಶ್ರಯ ಇರುವುದಿಲ್ಲ. ಯಾವುದಾದ್ರೂ ಸರ್ಕಾರ ಕೊಟ್ಟಂಥ ಒಂದು ಪಿಂಚಣಿ ಏನಿದೆ ಅದರಲ್ಲಿ ಬದುಕುವಂಥ ಒಂದು ವ್ಯವಸ್ಥೆ ಇದೆ. ಇವತ್ತು ಅದಕ್ಕೆ ಕೂಡ ಕಡಿವಾಣ ಬಿದ್ದಿದೆ. ಅದನ್ನು ಕೂಡ ಆದಷ್ಟು ಬೇಗ ಬಿಡುಗಡೆ
ಮಾಡಬೇಕಂತೇಳಿ ನಾವಿಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. ಇನ್ನೊಂದು ವಿಶೇಷವಾಗಿ ಬಿ ಪಿ ಎಲ್ ಕಾರ್ಡ್ ಅನ್ನುವಂಥದ್ದು ಬಹುಶಃ ಆರ್ಥಿಕವಾಗಿ ಬಹಳ ಹಿಂದುಳಿದಂಥ ವರ್ಗಕ್ಕೆ ಕೊಟ್ಟಂಥ ಒಂದು ವರಪ್ರಸಾದ ಅಂತ ಹೇಳಬೇಕು. ಅದನ್ನು ಕೂಡ ಇವತ್ತು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ರದ್ದುಗೊಳಿಸಿ ಫಲಾನುಭವಿಗಳಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಅದನ್ನು ಕೂಡ ಸರಿಪಡಿಸುವಂಥ ಒಂದು ಮಹತ್ತರವಾದಂಥ ಕೆಲಸ ಆಗಬೇಕಾಗಿದೆ. ಅದನ್ನು ಕೂಡ ನಾವು ಇಲ್ಲಿ ವಿಶೇಷವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇದಕ್ಕಿಂತಲೂ ಮಿಗಿಲಾಗಿ ನಾನು ಕಂಡಂಥ ಒಂದು ದಿಟ ಸತ್ಯ ಅಂದರೆ, ಇತ್ತೀಚೆಗೆ ಜಾಲತಾಣದಲ್ಲಿ ಓಡಾಡುವಂಥ ಒಂದು ವಿಚಾರ ನಾವು ನೋಡಿದ್ದೇವೆ. ಕರ್ನಾಟಕದ ಆಡಳಿತಾರೂಢ ಭ್ರಷ್ಟ ಸರ್ಕಾರದ ಜನವಿರೋಧಿ ಆಡಳಿತದಿಂದಾಗಿ ಇವತ್ತು ರಾಜ್ಯದ ಬೊಕ್ಕಸ ಅನ್ನುವಂಥದ್ದು ಸಂಪೂರ್ಣ ಬರಿದಾಗಿದೆ. ಯಾಕೆಂದರೆ ಜನಹಿತ ಕಾರ್ಯಗಳಾಗಲಿ ಅಭಿವೃದ್ಧಿ ಕಾರ್ಯಗಳಾಗಲಿ ಯಾವುದು ನಡೆಯುತ್ತಾ ಇಲ್ಲ. ಇದಕ್ಕೆ ಒಂದು ಜ್ವಲಂತ ಸಾಕ್ಷಿ ಅಂದರೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಆಶ್ರಯದಲ್ಲಿ ಇವತ್ತು ಜನವಸತಿಗಳು ಅಂದರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ, ಅದು ಹಿಂದುಳಿದ ಕೆಲವು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಸುಮಾರು ಜನವಸತಿಗಾಗಿ ಕಟ್ಟಿದಂಥ ವಸತಿಗಳಿವೆ. ಅವುಗಳನ್ನು ಬಡ ರೈತರಿಗೆ ಅಥವಾ ಬಡ ಕುಟುಂಬಕ್ಕೆ ವಿತರಿಸುವಂಥದ್ದು ಸರ್ಕಾರದ ಜವಾಬ್ದಾರಿ. ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ನಿರ್ಮಾಣಗೊಂಡಂಥ ಮನೆಗಳಿವೆ. ಸುಮಾರು ನಾನು ತಿಳಿದ ಹಾಗೆ ಅದು ಸುಮಾರು 900 ಮನೆಗಳಿದೆ ಅನ್ನೋದನ್ನು, ಅದರ 950 ಮನೆಗಳು. ಈ ವಿಚಾರವನ್ನು ನಮ್ಮ ಆಡಳಿತಾರೂಢ ಸರ್ಕಾರದ ಒಬ್ಬ ಘನ ಸರ್ಕಾರದಲ್ಲಿ ಒಬ್ಬ ಮಂತ್ರಿ ಸ್ಥಾನದಲ್ಲಿರುವಂಥ ಒಬ್ಬ ವ್ಯಕ್ತಿ ಅವರೇ ಮೊನ್ನೆ ಖುದ್ದಾಗಿ ಹೇಳಿದಂಥ ವಿಚಾರವನ್ನು ನಾನು ಕಂಡಿದ್ದೇನೆ. BR ಪಾಟೀಲ್ ಅವರು, ಕಲಬುರಗಿಯ ಶಾಸಕ, ಅವರು ಹೇಳುವ ಪ್ರಕಾರ ಕೆಲವೊಂದು ಜಿಲ್ಲೆಗಳಲ್ಲಿ 200, 300, 200, 300 ಒಟ್ಟು ಟೋಟಲ್ 950 ನಿವೇಶನಗಳನ್ನು ತೋರಿಸುವುದು ನೋಡುವಾಗ ಬಹುಶಃ ಹಂದಿ ಗೂಡಿನಾಗಿ ನನಗೆ ಕಾಣ್ತದೆ. ಸುಣ್ಣ ಬಣ್ಣ ಇನ್ನೂ ಕಾಣಲಿಲ್ಲ, ಕಿಟಕಿ ಬಾಗಿಲುಗಳು ಆಗಲಿಲ್ಲ. ಆದರೂ ಕೂಡ ಆ ಮನೆಗಳನ್ನು ಕೂಡ ಸುಮಾರು 20,000, 25,000 ರೂಪಾಯಿಗೆ ಕೊಟ್ಟವರಿಗೆ ಮಾತ್ರ ಕೊಡ್ತಾರೆ ಅಂತ ಹೇಳುವಾಗ ಇದಕ್ಕಿಂತ ದೊಡ್ಡ ಒಂದು ಅನ್ಯಾಯ ಮತ್ತೇನಿದೆ? ಅದೇ ಆಡಳಿತಾರೂಢ ಸರ್ಕಾರದ ಸಂಸದ ಒಬ್ಬರು ಶಾಸಕರು ಹೇಳ್ತಾರೆ ಮತ್ತು ಅದರ ವಸತಿ ಇಲಾಖೆಗೆ ಸಂಬಂಧಪಟ್ಟಂಥ ಮಾನ್ಯ ಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಅವರು ಮಾಡುವಂಥ ಒಂದು ಸಂಭಾಷಣೆ ನಾನು ಕೇಳಿದ್ದೇನೆ. ಅದರಲ್ಲಿ ಕೂಡ ಅವರು ಹೇಳ್ತಾರೆ, ಹೌದು, ಏನು ಮಾಡೋದು, ವ್ಯವಸ್ಥೆ ಆಗಿದೆ, ಹಾಗಾಗಿ ನಾವೇನು ಮಾಡುವ ಹಾಗೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಒಬ್ಬ ಮನುಷ್ಯನಿಗೆ ಬದುಕಲಿಕ್ಕೆ ಬೇಕಾದ ಅಸಹಾಯಕ ಸಂದರ್ಭದಲ್ಲಿ ಅವನಿಗೆ ಜೀವನ ಮಾಡಬೇಕಾದಂಥ ಒಂದು ವಸತಿಯನ್ನು ಕೂಡ ಪಡಿಬೇಕಾದ್ರೆ ಇಷ್ಟು ಕಷ್ಟ ಇದ್ದರೆ ಮುಂದೆ ಏನನ್ನು ಬಯಸಬಹುದು. ಹಾಗಾಗಿ ಇಂತಹ ಒಂದು ಏನು ಭ್ರಷ್ಟ ಸರ್ಕಾರ ಬಹುಶಃ ಅದು ತುಂಬ ದಿನ ಅದು ಉಳಿಬಾರದು. ಜನಹಿತ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಒಕ್ಕೊರಳಿನ ಒಂದು ಅಭಿಪ್ರಾಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದಲ್ಲದೆ ಇನ್ನೊಂದು ಬಹಳ ದೊಡ್ಡ ಪ್ರಮಾದ ನಾನು ನೋಡಿದ್ದೇನೆ. ಇವತ್ತು ನಮ್ಮ ದೇಶ ಅನ್ನುವಂಥದ್ದು ಇವತ್ತು ವಿಶ್ವದಲ್ಲಿ ಸಂಪದ್ಭರಿತವಾಗಿದ್ದರೆ ಬಹುಶಃ ಇಲ್ಲಿರುವಂತಹ ಒಂದು ಮಾನವ ಸಂಪನ್ಮೂಲ ಮತ್ತು ನಮ್ಮಲ್ಲಿರುವಂಥ ನೈಸರ್ಗಿಕವಾದ ಸಂಪತ್ತು, ಅವುಗಳಲ್ಲಿ ಕೂಡ ಖನಿಜ ಸಂಪತ್ತು ಇವತ್ತು ಹೇರಳವಾಗಿ ನಮ್ಮ ದೇಶದಿಂದ ಇರುವುದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ಅನ್ನುವಂಥದ್ದು ಅಭಿವೃದ್ಧಿಯತ್ತ ಬಹಳಷ್ಟು ವೇಗವಾಗಿ ಚಲಿಸ್ತಾ ಇದೆ. ಅದಕ್ಕೆ ಕಾರಣ ಭಗವಂತನು ನಮಗೆ ಕೊಟ್ಟಂಥ ಅದೆಷ್ಟೋ ನಿಕ್ಷೇಪಗಳು, ಅವುಗಳಲ್ಲಿ ವಿಶೇಷವಾಗಿ ಗಣಿಕೈಗಾರಿಕೆ. ಇವತ್ತು ಗಣಿಕೈಗಾರಿಕೆಯ ಮೂಲಕ ಇವತ್ತು ನಮ್ಮಲ್ಲಿ ಕಡಿಮೆ ಇದ್ದರೂ ಕೂಡ ಬೇರೆ ಕಡೆಗಳಲ್ಲಿ, ಇವತ್ತು ಬಳ್ಳಾರಿ ಇರಬಹುದು, ಕೋಲಾರ ಇರಬಹುದು, ಬೇರೆ ಕಡೆಗಳಲ್ಲಿ ನಿರಂತರವಾಗಿ ಅದರ ಗಣಿಗಾರಿಕೆಯ ಒಂದು ಏನು ದೋಚುವ ಅನ್ನುವಂಥ ಕೆಲಸ ನಿರಂತರವಾಗಿ ನಡೆಯುತ್ತಾ ಇದೆ. BR ಪಾಟೀಲ್ ಅವರು ಹೇಳುವ ಪ್ರಕಾರನೇ ಅಲ್ಲಿ ಸುಮಾರು 1,50,00,000 ರೂಪಾಯಿ ಮೌಲ್ಯದ ಖನಿಜವನ್ನು ಅಲ್ಲಿ ದರೋಡೆಕೋರರು ಅಂದರೆ ಅನ್ಯಾಯವಾಗಿ ಅದನ್ನು ಅಲ್ಲಿಂದ ಲೂಟಿ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಸರ್ಕಾರ ಯಾವುದೇ ಧ್ವನಿ ಎತ್ತುವುದಿಲ್ಲ. ಸುಮಾರು 100 ಅಪರಾಧಗಳ ಪಟ್ಟಿಯಲ್ಲಿ ಕೇವಲ 8% ಜನರನ್ನು ಮಾತ್ರ ವಿಚಾರಿಸಿದರೆ ಉಳಿದ 92% ಜನರ ಬಗ್ಗೆ ಏನು ಮಾತಾಡುವುದಿಲ್ಲ. ಹಾಗಾದರೆ ಇದು ಎಂಥ ನೀತಿ? ಹಾಗಾಗಿ ಇಂತಹ ಒಂದು ಸರ್ಕಾರ ಈ ಪ್ರದೇಶದಲ್ಲಿ ಇದ್ದರೆ ಮುಂದೆ ಏನಾಗಬಹುದು, ಅಥವಾ ನಾವು ಅದನ್ನು ಪ್ರಜ್ಞಾವಂತರಾದಂಥ ವಿದ್ಯಾವಂತರಾದಂಥ ನಾಗರಿಕರು ನಾವು ಸುಮ್ಮನಿದ್ರೆ ಖಂಡಿತ ಈ ಪ್ರಜಾಪ್ರಭುತ್ವಕ್ಕೆ ಭವಿಷ್ಯ ಇಲ್ಲ. ಇದನ್ನು ನಾವು ಖಂಡಿತವಾಗಿ ಒಕ್ಕರಳಿನಿಂದ ವಿರೋಧಿಸಬೇಕು. ಮುಂದಿನ ದಿನಗಳಲ್ಲಿ ಪಾರದರ್ಶಕವಾಗಿ ಎಲ್ಲ ಜನರಿಗೆ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ, ಯಾವುದೇ ರೀತಿಯ ಒಂದು ಪಾರ್ಟಿ ಅಥವಾ ಯಾವುದೇ ಒಂದು ಪಂಗಡಗಳಿಗೆ ಸಂಬಂಧಪಡದೆ ಎಲ್ಲರನ್ನು ಕೂಡ ಸಮಾನವಾಗಿ ಕಾಣುವಂಥ ಒಂದು ಸರ್ಕಾರ ನಮ್ಮಲ್ಲಿ ಬೇಕಾಗಿದೆ. ಉದಾಹರಣೆ ನಾನು ಹೇಳುವ ಪ್ರಕಾರ ಸುಮಾರು 1761ರಲ್ಲಿ ಅಮೆರಿಕದ ಅಂದಿನ ಪ್ರೆಸಿಡೆಂಟ್ 16ನೇ ಪ್ರೆಸಿಡೆಂಟ್ ಅಬ್ರಹಾಂ ಲಿಂಕನ್ ಹೇಳ್ತಾನೆ, ಫಾರ್ ದ ಪೀಪಲ್ ಬೈ ದ ಪೀಪಲ್, ಜನರಿಗಾಗಿ ಜನರಿಗೋಸ್ಕರ. ಯಾಕೆಂದರೆ ಆ ದೇಶದಲ್ಲಿ ಕೂಡ ಒಂದು ಕಾಲದಲ್ಲಿ ದಬ್ಬಾಳಿಕೆ ಇತ್ತು. ಆ ದಬ್ಬಾಳಿಕೆ ಮತ್ತು ಅಲ್ಲಿಯ ಜನರನ್ನು ಬಹಳ ಹೀನವಾಗಿ ನೋಡ್ತಾ ಇದ್ದರು. ಹಾಗಾಗಿ ಅದರ ವಿರುದ್ಧವಾಗಿ ಅವರು ಧ್ವನಿ ಎತ್ತು ಮೊದಲಾಗಿ ಅಲ್ಲಿಯ ರಿಪಬ್ಲಿಕ್ ಪಾರ್ಟಿಯ ಅಧ್ಯಕ್ಷನಾಗಿ ಅಬ್ರಹಾಂ ಲಿಂಕನ್ ಅವರು
ಜನರಿಗೆ ಸ್ವಾತಂತ್ರ್ಯದ ಒಂದು ಕಹಳೆಯನ್ನು ಊದಿದರು. ಅಲ್ಲಿ ನಡೆಯುವಂತಹ ಜನರ ದಬ್ಬಾಳಿಕೆಯ ಬಗ್ಗೆ ಅಥವಾ ಜೀತ ಪದ್ಧತಿಯ ಬಗ್ಗೆ ಅವರು ಹೋರಾಡಿದ ದಿನಗಳು ನೆನಪಿದೆ. ಅವರು ಹೇಳೋ ಪ್ರಕಾರ ಇವತ್ತು ಡೆಮೋಕ್ರಸಿ ಅಂದರೆ ಫಾರ್ ದ ಪೀಪಲ್ ಆ್ಯಂಡ್ ಬೈ ದ ಪೀಪಲ್. ಹಾಗಾಗಿ ನಮ್ಮಿಂದ ಆಯ್ಕೆಯಾದಂಥ ಜನರು ನಮಗಾಗಿ ಅವರು ಸೇವೆ ಮಾಡುವಂಥದ್ದು, ಅವರು ಸೇವಕರು, ಅವರ ಕರ್ತವ್ಯ. ಅದರ ಬದಲವರು ಈ ಸಂಪತ್ತನ್ನು ಲೂಟಿ ಮಾಡಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಯಾವತ್ತೂ ಸರಿಯಲ್ಲ ಅಂತ ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಇನ್ನೊಂದು ವಿಷಯ, ಕರೆಂಟ್ ವಿಷಯದಲ್ಲಿ ಶಾಕ್ ಆಗಿದೆ ಅಂತ ನಾವು ಕೇಳಿದ್ದೇವೆ. ಯಾಕೆಂದರೆ ಕರೆಂಟ್ ಫ್ರೀ ಅಂತ ಹೇಳಿದ್ದಾರೆ, ಅದರಲ್ಲೊಂದು ಶಾಕ್ ಕೂಡ ಕೊಟ್ಟಿದ್ದಾರೆ. ಮೊನ್ನೆ ತಾನೇ ನಾನೇ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಹೋಗಿದ್ದೆ ನಮ್ಮ ಅಸೈಗೋಳಿಯಲ್ಲಿ. ಬಿಲ್ ಕಟ್ಟಿದ್ದೇನೆ, ಆ ನಂತರ ಇನ್ನೊಂದು ಬಿಲ್ ಕಟ್ಟಬೇಕು. ಅದು ಎಂಥದ್ದು, ಅದು ಇನ್ನು ವರ್ಷಕ್ಕೆ ಒಮ್ಮೆ ಸರ್ವಿಸ್ ಚಾರ್ಜ್ ಅಂತ 1,000 ರೂಪಾಯಿ ಡೆಪಾಸಿಟ್ ಕೊಡಬೇಕಂತ ನನ್ನ ಹತ್ರ ಕೇಳಿದರು. ಯಾಕೆ ಅದಾದರೂ ಒಂದು ರೌಂಡ್ ಮಾಡಿ ನನ್ನ ಹತ್ರ ಇದೆ. ಹಾಗಾದರೆ ಮೊದಲು ನಾವು ಖರ್ಚು ಮಾಡಿದ ಕರೆಂಟಿಗೆ ಕಟ್ಟುವಂಥ ಒಂದು ಬೆಲೆ, ಇನ್ನು ಈ ಡೆಪಾಸಿಟ್ ಹಣಂತೆ ಸರ್ವಿಸ್ ಅಂತೆ, ಇದು ಎಂಥದ್ದು ಇದು ಅಂತ ನಮಗೆ ಅರ್ಥ ಆಗೋದಿಲ್ಲ. ಬಹುಶಃ ಇಂಥ ಎಷ್ಟು ಡೆಪಾಸಿಟ್ಗಳು ಬರ್ತದೆ ನಮಗೆ ಗೊತ್ತಿಲ್ಲ. ಆದರೆ ಇದು ಎಲ್ಲಿಗೆ ಹೋಗ್ತದೆ ಅನ್ನೋದು ಗೊತ್ತಿಲ್ಲ. ಆದರೆ ಇದು ನಮಗೆ ನಾವು ಕಟ್ಟಿದಂಥ ಆ ಟ್ಯಾಕ್ಸ್ ಅಥವಾ ಹಣ ಆಗಲಿ, ನಮಗಾಗಲಿ, ನಮ್ಮ ಪ್ರದೇಶದ ಅಭಿವೃದ್ಧಿಗಾಗಲಿ ಅದು ಉಪಯೋಗ ಆದರೆ ಖಂಡಿತವಾಗಿ ಕೂಡ ಅದನ್ನು ಸ್ವೀಕರಿಸ್ತೇವೆ, ಅದನ್ನು ನಾವು ಸ್ವಾಗತಿಸ್ತೇವೆ. ಆದರೆ ಇಲ್ಲಿ ಆಗುವಂಥದ್ದು ಬೇರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಅವ್ಯವಹಾರಗಳು ನಡೆಯಬಾರದು. ಅದನ್ನು ನಾವೆಲ್ಲ ಜನರು ಏಕ ಸ್ವರದಿಂದ ಅದನ್ನು ಖಂಡಿಸಬೇಕು ಮತ್ತು ನಮ್ಮ ದೇಶದ ಅಭಿವೃದ್ಧಿಗಾಗಿ ನಾವು ಪಣ ತೊಡಬೇಕು. ಗ್ರಾಮದ ಮೂಲಕ ನಾವು ಗ್ರಾಮಾಭಿವೃದ್ಧಿಯನ್ನು ಕೂಡ ಕಾಣಬೇಕು. ಅಂತಹ ಒಂದು ಕೆಲಸ ಸರ್ಕಾರದಿಂದ ಆಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಅದರ ಕೆಲವೊಂದು ನ್ಯೂನತೆಗಳನ್ನು ಇವತ್ತು ಎತ್ತಿ ಹಿಡಿದು ಅದನ್ನು ಖಂಡಿಸಿ ನಾವಿಲ್ಲಿ ಪ್ರತಿಭಟನೆ ಮಾಡ್ತೇವೆ. ಇಲ್ಲಿ ಸೇರಿದ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆ ಅರ್ಪಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ರಾಜ್ಯ ಸರ್ಕಾರದ ಅನ್ಯಾಯದ ವಿರುದ್ಧ ಇವತ್ತು ನಡೆಯುವ ಪ್ರತಿಭಟನೆಯಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಅದೇ ರೀತಿ ಎಲ್ಲ ನಾಯಕರೇ, ಕಳೆದ 2 ವರ್ಷಗಳಿಂದ ನೀವು ಆಡಳಿತದಲ್ಲಿದ್ದೀರಿ. ಒಂದು ಪಡಿತರ ಚೀಟಿ ವ್ಯವಸ್ಥೆ, ಇವತ್ತು ತಾರೀಕು 23 ದಿನ ಆದರೂ ಸಮೇತ ಸಮರ್ಪಕವಾಗಿ ಅಕ್ಕಿಯನ್ನು ವಿತರಿಸಲು ನಿಮ್ಮಿಂದ ಸಾಧ್ಯವಾಗಲಿಲ್ಲ. ಅರ್ಕಾಣದಲ್ಲಿ ಇವತ್ತು ಹೇಳ್ತಾರೆ ನಾವು ಟಮ್ಮು ತೆಗಿತೇವೆ, ಅಕ್ಕಿ ಎಲ್ಲೊಂದು ಬರು ಅಂತ. ಯಾಕೆಂತ ಹೇಳಿದ್ರೆ ಅದನ್ನ ಅವಲಂಬಿಸಿರುವವರು ತುಂಬಾ ಜನರಿದ್ದಾರೆ. ದಯವಿಟ್ಟು ನೀವು ಕೇಂದ್ರ ಸರ್ಕಾರ ಕೊಡುತ್ತಿರುವ ಅಕ್ಕಿಯನ್ನ ಸಮರ್ಪಕವಾಗಿ ವಿತರಿಸಲು ನಿಮ್ಗೆ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಮುಂದುವರಿದರೆ ಏನು? ನೀವು ಅದನ್ನು ಅವಲಂಬಿಸಿದ ಎಷ್ಟೋ ಕುಟುಂಬಗಳಿದೆ, ಅವರಿಗೆ ರೇಷನ್ ಕಾರ್ಡ್ ಬಂದೇ ಆಗಬೇಕು, ರೇಷನ್ ಅಕ್ಕಿ ಬಂದೇ ಆಗಬೇಕು. ಅದನ್ನು ನಿಮಗೆ ಕೊಡ್ಲಿಕ್ಕೆ ಆಗಲಿಲ್ಲ. ಇವತ್ತು ಅರ್ಕಾಣದಲ್ಲಿ ಅಕ್ಕಿಯನ್ನು ವಿತರಣೆ ಮಾಡಲಿಲ್ಲ. ಇವತ್ತು ಹೇಳ್ತಾರೆ ಟಮ್ಮು ತೆಗಿತೇವೆ, ಮುಂದಿನ ದಿನಗಳಲ್ಲಿ ನೀಡ್ತೇವೆ ಅಂತೇಳಿ. ಇಂತಹ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿದೆ. 9/11 ಒಂದೇ ಒಂದು ನಿವೇಶನ ಈ ಗ್ರಾಮದಲ್ಲಿ ವಿತರಣೆ ಆಗಲಿಲ್ಲ. ಕಳೆದ ಬಾರಿ ನಮ್ಮ ಸರ್ಕಾರ ಇರುವಾಗ 5 ಲಕ್ಷ ರೂಪಾಯಿ ಯಾವ ಮನೆ ಹಾಳಾಗಿದೆ ಅಂತವರಿಗೆ 5 ಲಕ್ಷ ರೂಪಾಯಿನ ನೀಡಿದೆ. ಸಂವರ ತೋಟದಲ್ಲಿ ನೀಡಿದೆ, ಅರ್ಕಾಣದಲ್ಲಿ ನೀಡಿದೆ, ಪಜೀರ್ ಗ್ರಾಮದಲ್ಲಿ ನೀಡಿದೆ. ಆದರೆ ಈ ಸರ್ಕಾರ ಬಂದ ಮೇಲೆ ಕಳೆದ 7 ವರ್ಷದಿಂದ ಒಂದೇ ಒಂದು ಮನೆಯನ್ನು ನೀಡಲು ನಿಮ್ಮಿಂದ ಆಗಲಿಲ್ಲ. ಅದು ನಿಮ್ಮ ದುರಸ್ಥಿತಿ. ನನ್ನ ಈ ಗ್ರಾಮ ಪಂಚಾಯತ್ ಕಳೆದ 20 ವರ್ಷಗಳಿಂದ ಒಂದೇ ಆಡಳಿತ ಇರುವಂತ ಪಕ್ಷದಲ್ಲಿ ಈ ಗ್ರಾಮ ಪಂಚಾಯತ್ ನಡೀತಾ ಇದೆ. ಅದರಲ್ಲಿ 1 ವರ್ಷ ಕಾರ್ಯದರ್ಶಿ ಮತ್ತು PDO ಆಡಳಿತ ನಡೆಸಿದ್ದಾರೆ, ಮತ್ತೆ ಉಳಿದ ವರ್ಷ ನೀವೇ ಸಮೇತ ಆಡಳಿತ ನಡೆಸಿದ್ದೀರಿ. ಯಾವುದಾದ್ರೂ ಒಂದು ಜನಪರ ಯೋಜನೆ, ಜನಪರ ಕಾರ್ಯಕ್ರಮ ನಿಮ್ಮಿಂದ ಮಾಡಲು ಸಾಧ್ಯ ಆಗಿದೆ? ಯಾವುದಾದ್ರೂ ಗ್ರಾಮೋತ್ಸವ ಮಾಡಿದ್ದೀರಾ? ಒಂದು ಲೈಬ್ರರಿ ವ್ಯವಸ್ಥೆ ನೋಡಿ, ಈಗಲೂ ಹಂಚಿನ ಸೋರ್ತಾ ಇದೆ. ಅಂತ ಪರಿಸ್ಥಿತಿಯಲ್ಲಿ ಈ ಪಜೀರ್ ಗ್ರಾಮ ಪಂಚಾಯತ್ ಇದೆ. ನೀವು ಆಡಳಿತ ಜನರು ನಿಮಗೆ ಕೊಟ್ಟಿದ್ದೀರಿ, ನಮ್ಮನ್ನ ಸೋಲಿಸಿದ್ದೀರಿ, ತೊಂದರೆ ಇಲ್ಲ. ಆದರೆ ನಿಮಗೆ ಕೊಟ್ಟಂತ ಅಧಿಕಾರವನ್ನ ನೀವು ಯಾವ ರೀತಿ ಉಪಯೋಗ ಮಾಡಿದ್ದೀರಿ ಅಂತ ನೀವು ಯೋಚನೆ ಮಾಡಬೇಕು. ಯಾವುದಾದ್ರೂ ಯುವಕರಿಗೆ ಉದ್ಯೋಗ ನೀಡುವಂತ ಕಾರ್ಯಕ್ರಮ ನಿಮ್ಮಿಂದ ಮಾಡಲು ಸಾಧ್ಯ ಆಗಿದೆ? ಅದೇ ರೀತಿ ಇಲ್ಲಿಯ ಮಹಿಳೆಯರಿಗೆ ಯಾವುದಾದ್ರೂ ಕಸುಬನ್ನು ಮಾಡುವಂತ ಯೋಜನೆಯನ್ನು ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯವಾಗಿದೆಯಾ? ಅದೇ ರೀತಿ ಇಲ್ಲಿಯ ರೈತರಿಗೆ ಯಾವುದಾದ್ರೂ ಜನಪರ ಯೋಜನೆ ಮಾಡಲು ನಿಮ್ಮಿಂದ ಸಾಧ್ಯವಾಗಿದೆ ಅಂತ ಹೇಳಿ ನೀವು ಯೋಚನೆ ಮಾಡಬೇಕು. ನಿಮಗೆ ಅಧಿಕಾರ ಕೊಟ್ಟು ಇಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ನೀವು ಆಯ್ಕೆಯಾಗಿ ನಿಮ್ಮ ಉದ್ಯೋಗಕ್ಕೆ ಉಪಯೋಗ ಮಾಡಿದರೆ ಹೊರತು ನೀವು ಜನಪರ ಕಾರ್ಯಕ್ಕೆ ಯಾವುದಾದ್ರೂ ಯೋಜನೆ ನೀವು ಮಾಡಲಿಲ್ಲ. ಇಲ್ಲಿಯ ಕಸ ವಿಲೇವಾರಿ ಮಾಡಲು ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ಮೂಲಕ ನಿಮಗೆ ವಾಹನವನ್ನ ಕೇಂದ್ರ ಸರ್ಕಾರ ಒದಗಿಸಿದೆ. ಅದನ್ನು ನೀವು ಸಮರ್ಪಕವಾಗಿ ಉಪಯೋಗ ಮಾಡಲಿಕ್ಕೆ ನಿಮಗೆ ಆಗಲಿಲ್ಲ.
ಇಲ್ಲಿಯ ಕಸ ಎಲ್ಲಿ ಹಾಕ್ತಾರೆ ಅಂತ ಹೇಳಿದ್ರೆ ರಾಜಣ್ಣ, ಇಲ್ಲಿ ರೋಡ್ ಸೈಡಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕಡೆ ಆರೋಗ್ಯ ಕೇಂದ್ರ ಇದೆ, ಒಂದು ಸೈಡ್ ಗ್ರಾಮ ಪಂಚಾಯತ್ ಇದೆ, ಮತ್ತೊಂದು ಸೈಡ್ ಮಸೀದಿ ಇದೆ, ಮತ್ತೊಂದು ಸೈಡ್ ದೇವಸ್ಥಾನ ಇದೆ. ಇದರ ಮಧ್ಯದಲ್ಲಿ ಕಸ ಹಾಕ್ತಾ ಇದ್ದಾರೆ. ಒಂದು ಯೋಚನೆ ಬೇಕು, ಈ ಒಂದು ಯೋಚನೆ ಬೇಕು. ಯಾವ ರೀತಿ ನೀವು ಹಾಕ್ತೀರಿ? ಇಲ್ಲಿ ಪರಿಸರಗಳಿಗೆ ರೋಗದಲ್ಲಿ ತುಂಬ ಹಾಕ್ಬೇಕಾ ಅಂತ ಹೇಳಿ ಒಂದು ಘಟಕ ಮಾಡುವಾಗ ಅಲ್ಲಿಯ ಪರಿಸರವನ್ನು ನೋಡಬೇಕು. ಇದನ್ನು ಸ್ಟಾಕ್ ಹೆಚ್ಚಾದ್ರೆ ಏನಾಗ್ತದೆ, ಕಸ ವಿಲೇವಾರಿ ಆಗಲಿಲ್ಲ ಅಂದ್ರೆ ಆಗುವ ತೊಂದರೆ ಏನು, ಎಷ್ಟು ಅಂತ ಹೇಳಿದ್ರೆ ಇಲ್ಲಿ ಪಂಚಾಯತ್ ಮೀಟಿಂಗ್ ಅಲ್ಲೇ ನಿರ್ಣಯ ಆಗಲಿಲ್ಲಂತೆ. ಪಂಚಾಯತ್ ಮೀಟಿಂಗ್ ಅಲ್ಲಿ ನಿರ್ಣಯ ಆಗದೆ ಸರ್ವಾಧಿಕಾರಿ ಧೋರಣೆ ಮುಖಾಂತರ ಇಲ್ಲಿ ಘಟಕ ಮಾಡಿದ್ದಾರೆ. ಕಾಡು ಪ್ರದೇಶದಲ್ಲಿ 2 ಎಕರೆ ಜಾಗ ಉಂಟು, ಅಲ್ಲಿ ಒಂದು ಮಾಡಬಹುದಿತ್ತು. ಯಾಕೆಂದ್ರೆ ಅದನ್ನು ಸೈಟ್ ಮಾರಲಿಕ್ಕೆ ಏನಾದರೂ ಸ್ಕೆಚ್ ಆಗಿರಬಹುದು, ಯಾರಿಗಾದ್ರೂ ಒಂದು ಸೈಟ್ ಮಾಡಿ ಮಾರಾಟ ಮಾಡಿ ರಿಯಲ್ ಎಸ್ಟೇಟ್ ದಂಧೆ ಮಾಡಲಿಕ್ಕೆ ಅದನ್ನು ಇಟ್ಟಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ರೋಡ್ ಮಧ್ಯೆಯಲ್ಲಿ ಘಟಕ ಮಾಡಿ ಪರಿಸರವನ್ನು ಹಾಳು ಮಾಡುವಂತ ಗ್ರಾಮ ಪಂಚಾಯತ್ ನಮಗೆ ಬೇಕಾ? ಅಧಿಕಾರ ಕೊಟ್ಟಿದ್ದಾರೆ, ಯುವಕರ ಕೈಗೆ ಅಧಿಕಾರ ಕೊಟ್ಟಿದ್ದಾರೆ, ಯುವಕರನ್ನೇ ಅಧ್ಯಕ್ಷರ ಮಾಡಿದ್ದಾರೆ. ಯಾವುದಾದ್ರೂ ಒಂದು ಜನಪರ ಯೋಜನೆ ನಿಮ್ಮಿಂದ ಕಳೆದ 5 ವರ್ಷದಿಂದ ಮಾಡಿದೆ ಅಂತೇಳಿ ತೋರಿಸಲಿ, ಬಹಿರಂಗ ಚರ್ಚೆಗೆ ಬರಲಿ, ನಾವು ಸಿದ್ಧರಿದ್ದೇವೆ. ಯಾವುದಾದ್ರೂ ಒಂದು ಜನಪರ ಯೋಜನೆಗಳು. ತೆರಿಗೆಯನ್ನು ಎಷ್ಟು ಮಟ್ಟಕ್ಕೆ ಹೆಚ್ಚಳ ಮಾಡಿದ್ದೀರಿ? ತೆರಿಗೆಯನ್ನು ಯಾವ ಮಟ್ಟಕ್ಕೆ ಹೆಚ್ಚಳ ಮಾಡಿದ್ದೀರಿ? ನಮ್ಮ ಕೇಂದ್ರ ಸರ್ಕಾರ ಈ ಗ್ರಾಮಕ್ಕೆ 3.5 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದೆ, ಜಲ್ ಜೀವನ್ ಮಿಷನ್ ಮೂಲಕ ಪ್ರತಿ ಮನೆಗೆ ನೀರು ಹಾಕಬೇಕು ಅಂತೇಳಿ. ಅದನ್ನು ಸಮೇತ ಸಮರ್ಪಕವಾಗಿ ನೀವು ಮಾಡಿದ್ದೀರಾ? ಪೈಪ್ ಲೈನ್ ಹಾಕ್ತೀರಿ, ಕಲ್ಪ ಕಾಮಗಾರಿ ಮಾಡ್ತೀರಿ, ಪೈಪ್ ಲೈನ್ ಮಾಡಿ ಇರುವ ನೀರಿನ ಪೈಪನ್ನು ತುಂಡು ಮಾಡ್ತೀರಿ. ಇದೇ ನೀವು ಮಾಡಿರುವಂಥದ್ದು. 3 ಫೀಟ್ ಡೀಪ ಹೋಗ್ಬೇಕಿತ್ತು, ಆದರೆ ಇಲ್ಲಿ 1 ಫೀಟ್ ಮಾಡಿ ಗುತ್ತಿಗೆದಾರರು ಅದರ ಲಾಭವನ್ನು ಪಡೀತಾ ಇದ್ದಾರೆ. ಸಂಬಾರು ತೋಟದ ರಸ್ತೆಯ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಯಾವಾಗ ನೋಡಿ JCB ಬಂದು ಅಗಿಯುವಂತ ಪರಿಸ್ಥಿತಿ. ಅದನ್ನು ಸರಿ ಮಾಡಲಿಕ್ಕೆ ಇವರಿಂದ ಸಾಧ್ಯ ಆಗುವುದಿಲ್ಲ. ಪಂಚಾಯತ್ನ ಅಧಿಕಾರಿಗಳಿಗೆ ಹೇಳಿದ್ರೆ ಎಂಕ್ಲೆಗೆ ಇನ್ಫ್ಲೂಯೆನ್ಸ್ ಕಾಲ್ ಬರ್ಕೊಂಡು ಮಿತ್ತಿರ್ದು ದಾದ ಮಲ್ಪುಣಿ ಎಂಕ್ಲೆಗೆ ಬೇಲ ಮಲ್ಪೋಚಾನ್, ಆ ರೀತಿಯಾದ ಪರಿಸ್ಥಿತಿ. ಇಲ್ಲಿಯ ಪೊಲೀಸ್ ಇಲಾಖೆಯನ್ನು ಕೇಳಿದ್ರೆ ನನಗೆ ಪೊಲೀಸ್ ಇಲಾಖೆ ಬಳಿಗೆ ಅತ್ಯಂತ ಗೌರವ ಇದೆ. ಯಾಕೆಂತ ಹೇಳಿದ್ರೆ ಕೋಟೆಕಾರಲ್ಲಿ ಒಂದು ದರೋಡೆ ನಡೀತದೆ, 48 ಗಂಟೆಯಲ್ಲಿ ಆರೋಪಿಗಳನ್ನು ಹಿಡಿತಾರೆ. ಎಲ್ಲಿ ಆರೋಪಿಗಳು? ತಮಿಳುನಾಡಿನ ಆರೋಪಿಗಳನ್ನ, ಮುಂಬೈ ಆರೋಪಿಗಳನ್ನ 48 ಗಂಟೆಯಲ್ಲಿ ಹಿಡಿಯುವುದು ಮಾತ್ರ ಅಲ್ಲ, ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ರಿಕವರಿ ಆಗ್ತದೆ. ಗೋಲ್ಡ್ ರಿಕವರಿ ಆದದ್ದು ಕಡಿಮೆ, ಅದರಲ್ಲಿ 1 kg 2 kg ಆಚೆ ಈಚೆ ಆಗುವುದುಂಟು. ಆದರೆ ಮುಂದೆ 1 ಗ್ರಾಮ್ ಸಮೇತ ಆಚೆ ಈಚೆ ಆಗದೆ ಅದನ್ನು ರಿಕವರಿ ಮಾಡಿದಂತ ಪೊಲೀಸ್ ಇಲಾಖೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ. ಅದರ ಜೊತೆಗೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ದೊಡ್ಡ ಒಂದು ಡ್ರಗ್ಸ್ ಮಾಫಿಯಾವನ್ನು ಹಿಡಿತಾರೆ ಈ ನಮ್ಮ ಪೊಲೀಸ್ ಇಲಾಖೆ. ಆ ಪೊಲೀಸ್ ಇಲಾಖೆಗೆ ಇಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಅರ್ಧ ನಿಮಿಷದ ಸಮಯ ಸಾಕು. ಆದರೆ ನೀವೇನ್ ಮಾಡ್ತೀರಿ? ನೀವು RCB ವಿನ್ ಆದಾಗ ನಿಮ್ಮ ಮಕ್ಕಳ ಜೊತೆ ಸೆಲ್ಫಿ ಫೋಟೋ ತೆಗೆಲಿಸ್ಕೋಸ್ಕರ ಇಲ್ಲಿಯ ಚಾರ್ಟರ್ಡ್ ಅಕೌಂಟ್ ಕಲಿತಂತ ವಿದ್ಯಾರ್ಥಿಗಳು, ಚಾರ್ಟರ್ಡ್ ಅಕೌಂಟ್ ಪಾಸ್ ಆದಂತ ವಿದ್ಯಾರ್ಥಿಗಳು, ಸಾಫ್ಟ್ವೇರ್ ಕಲಿತಂತ ವಿದ್ಯಾರ್ಥಿಗಳನ್ನ ಕಾಲ್ ತುಳಿತಕ್ಕೆ ಒಳಗಾಗಿ ಯಾವುದೇ ಪ್ಲಾನ್ ಇಲ್ಲದ ಕಾರ್ಯಕ್ರಮ ಮಾಡಿ ಪೊಲೀಸ್ ಇಲಾಖೆಯನ್ನು ಬಲಿ ಪಡೆದು ನಿಮ್ಮ ಸರ್ಕಾರದ ಮಾನವನ್ನು ಉಳಿಸುವಂತ ಕೆಲಸ ಮಾಡ್ತೀರಲ್ಲ. ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಒಂದೇ ಒಂದು ರಜೆ ಮಾಡದೆ, ಅವರ ಮದುವೆ ದಿವಸ ಎಂಗೇಜ್ಮೆಂಟ್ ದಿವಸ ರಜೆ ಮಾಡದೆ ಕರ್ತವ್ಯ ನಿರ್ವಹಿಸಿದಂತ ಒಂದು ಪೊಲೀಸ್ ಕಮಿಷನರ್ ಅನ್ನ ಸಸ್ಪೆಂಡ್ ಮಾಡ್ತೀರಿ, ಇಡೀ ಠಾಣೆಯನ್ನು ಸಸ್ಪೆಂಡ್ ಮಾಡ್ತೀರಿ. ಆದರೆ ನೀವು ಮಾಡಿರುವಂತಹ ಯೋಜನೆ ಈ ಇಲಾಖೆ, ಗೃಹ ಇಲಾಖೆ, ಗೃಹ ಸಚಿವರು ಸಂಪೂರ್ಣ ವಿಫಲರಾಗಿದ್ದಾರೆ. ಜಿಲ್ಲೆಯಲ್ಲಿ 6 ಕೊಲೆಗಳಾಗ್ತದೆ, ಒಂದೇ ತಿಂಗಳಲ್ಲಿ 6 ಕೊಲೆಗಳಾಗ್ತದೆ. ಆ ಕೊಲೆಯನ್ನ ಹಿಡಿಯುವಲ್ಲಿ ನೀವು ವಿಫಲರಾಗಿದ್ದೀರಿ, ಆ ಕೊಲೆಯನ್ನ ತನಿಖೆ ಮಾಡುವುದರಲ್ಲಿ ವಿಫಲರಾಗಿದ್ದೀರಿ, ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ವಿಫಲರಾಗಿದ್ದೀರಿ. ಸಂಜೆ ಹೊತ್ತು ಚರ್ಮುರಿ ಮಾರುವವನು ಆಮ್ಲೆಟ್ ಅಂಗಡಿ ಇಟ್ಟವನಿಗೆ ಉದ್ಯೋಗ ಮಾಡಲು ಆಗುವುದಿಲ್ಲ. ಇಲ್ಲಿಯ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ನಿಮ್ಮಿಂದ ಆಗುವುದಿಲ್ಲ. ಅದರ ಜೊತೆಗೆ ನನ್ನ ಮುಸ್ಲಿಂ ಸಮುದಾಯ ಹತ್ರ ಒಂದು ಎಲ್ಲಿಗುಂಟು. ನೀವು ಈ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಮಸೀದಿಯಲ್ಲಿ ಶುಕ್ರವಾರ ಮತದಾನ, ನನಗೆ ಈಗಲೂ ನೆನಪು ಉಂಟು, ಶುಕ್ರವಾರ. ಆಗ ಫಜೀರಲ್ಲಿ ಒಂದು ಸಮಯವನ್ನು ನಿಗದಿ ಮಾಡ್ತಾರೆ, ಇಲ್ಲಿ ಇಷ್ಟು ಗಂಟೆಗೆ ಜುಮ್ಮಾ ನಿರ್ವಹಣೆ ಮಾಡಬೇಕು ಅಂತೇಳಿ, ಪ್ರಾರ್ಥನೆ ಮಾಡಬೇಕು ಅಂತೇಳಿ. ಅರ್ಕಾಣದಲ್ಲಿ ಒಂದು ಸಮಯ, ಸಂಬರ ತೋಟದಲ್ಲಿ ಒಂದು ಸಮಯ, ಪಾಣೇಲದಲ್ಲಿ ಒಂದು ಸಮಯ. ತನ್ನ ಬೆವರನ್ನ ರಕ್ತ ನೀರು ಹರಿಸಿದಾಗೆ ಹರಿಸಿ
ಈ ಪಕ್ಷವನ್ನ ನೀವು ಅಧಿಕಾರಕ್ಕೆ ತಂದಿದ್ದೀರಿ. ಆದರೆ ನಿಮ್ಮ ರಕ್ಷಣೆ ನಿಮಗೆ ಇವರಿಂದ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ನೀವು ರಾಜ್ಯದ ಜನತೆಯ ರಕ್ಷಣೆ ಹೇಗೆ ಮಾಡ್ತೀರಿ? ಮುಸ್ಲಿಮರಿಗೆ ನ್ಯಾಯ ಒದಗಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗಲಿಲ್ಲ. ನೀವು ಹೇಳಿದ್ದೀರಿ ನಮ್ಮ ಕಾಂಗ್ರೆಸ್ ಬಂದ್ರೆ ನಂಗೆ ರಕ್ಷಣೆ. ಏನಾಯ್ತು ರೀ? ನಿಮ್ಗೆ ನ್ಯಾಯ ಒದಗಿಸ್ಲಿಕ್ಕೆ ಆಗಿದೆ. ಅದೇ ನಾನು ಇವತ್ತು ಹೇಳ್ತೇನೆ, ಅದೇ ತಟ್ಟಿ ಹೇಳ್ತೇನೆ, ನಾನೊಬ್ಬ ಬಿಜೆಪಿ ಕಾರ್ಯಕರ್ತ. ಈಗಲೂ ನಾನು ಒಬ್ಬನೇ ನಡೆದುಕೊಂಡು ಹೋಗುವಂತ ಶಕ್ತಿ ಇದೆ. ಈಗಲೂ ನನಗೆ ಏನಾದರೂ ಸಮಸ್ಯೆ ಆದಾಗ ನನ್ನ ನಾಯಕರು, ನನ್ನ ಕಾರ್ಯಕರ್ತರು ನನ್ನ ಬೆನ್ನ ನಿಂತು ಅದಕ್ಕೆ ದಾತ ಪ್ರಾಬ್ಲಮ್ ಮಾಡಬಾರ್ದು. ಫೋನ್ ಮಾಡಿ ಕೇಳ್ತಾರೆ ಏನು ಸಮಸ್ಯೆ ಆಗಿದೆ ಅಂತ ಕೇಳ್ತಾರೆ. ಆದರೆ ನೀವು ನೀರು ಸುರಿಸಿದ ಹಾಗೆ ರಕ್ತವನ್ನ ಸುರಿಸಿ, ಬೆವರು ಸುರಿಸಿ ಈ ಪಕ್ಷವನ್ನು ಅಧಿಕಾರಕ್ಕೆ ತಂದು ನಿಮಗೇನೇ ರಕ್ಷಣೆ ಕೊಡ್ಲಿಕ್ಕೆ ಇವರಿಂದ ಸಾಧ್ಯ ಆಗಿಲ್ಲ. ಇಂಥ ಕಾಂಗ್ರೆಸ್ ಜೊತೆ ನೀವು ಇದ್ದೀರಲ್ಲ, ನೀವು ಯೋಚನೆ ಮಾಡಿ ಈ ಮುಂದಿನ ದಿನಗಳಲ್ಲಿ ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇರಬಹುದು ಅಂತೇಳಿ. ಇಲ್ಲಿ ಅಧಿಕಾರಕ್ಕೆ ಬಂದ್ರೆ, ಒಬ್ಬ ಶಾಸಕರು ಬಂದ್ರೆ ಅವರ ತಮ್ಮನನ್ನ, ಅವರ ಸಂಬಂಧಿಕರನ್ನ ಮೇಲೆತ್ತುವ ಕಾರ್ಯ ಮಾಡ್ತಾರೆ ಹೊರತು ಅವರ ಖಾಸಗಿ ಆಸ್ಪತ್ರೆಯನ್ನು ಮೇಲೆತ್ತುವ ಕಾರ್ಯಕ್ರಮ ಮಾಡ್ತಾರೆ ಹೊರತು ಜನಸಾಮಾನ್ಯರಿಗೆ ಯೋಚನೆ ಮಾಡುವಂತ ಉಪಯೋಗವಾಗುವಂತ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಿದ್ರೆ ಹೇಳ್ಬೇಕು. ಮಾಡುವುದೇ ಇಲ್ಲ. ಯಾಕೆ ಮಾಡುವುದಿಲ್ಲ ಅಂತ ಹೇಳಿದ್ರೆ ಇವ್ರ ಮೇಲೆ ಬರಬಾರ್ದು ಅಂತೇಳಿ. ಒಬ್ಬ ಜನಪ್ರತಿನಿಧಿ ಆಯ್ಕೆ ಆಗಬೇಕು. ಯಾಕೆ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಅವನು ಜನಪರ ಕೆಲಸ ಮಾಡಬೇಕು ಅಂತೇಳಿ. ಅವನು ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನ ಬಿಸ್ನೆಸ್ ಮಾಡಲಿಕ್ಕೆ ಈ ಪಂಚಾಯತ್ ಸದಸ್ಯ ಸ್ಥಾನ, ಅದರ ಅಧ್ಯಕ್ಷ ಸ್ಥಾನ, ಉಪಾಧ್ಯಕ್ಷ ಸ್ಥಾನ ಅವನು ಉಪಯೋಗ ಮಾಡ್ತಾರೆ ಹೊರತು ಯಾವುದೇ ರೀತಿಯ ಜನರಿಗೆ ಉಪಯೋಗವಾಗುವಂತ ಯಾವುದೇ ಕಾರ್ಯಕ್ರಮ ಮಾಡುವುದಿಲ್ಲ. ಇಲ್ಲಿ ರೋಡು ಸ್ಟ್ರೀಟ್ ಲೈಟ್ ನಡೆಸಲಿಕ್ಕೆ ಇಲ್ಲಿಯ ಪಿಡಿಒ ಇದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ. ಅದು ಬಿಟ್ಟು ನೀವು ಇನ್ನಾದರೂ ಜನಪರ ಕಾರ್ಯಕ್ರಮ ಮಾಡಿ 6 ತಿಂಗಳು ನಿಮಗೆ ಅಧಿಕಾರ ಇದೆ, ಅದನ್ನು ಉಪಯೋಗ ಮಾಡಿ. ನಾವು ನಿಮಗೆ ಕೊಟ್ಟಷ್ಟು ಸಹಕಾರ ಯಾವಾಗಲೂ ಕೊಂಡಿಲ್ಲ. ಜಿಲ್ಲಾ ಪಂಚಾಯತಿನಿಂದ, ಕೇಂದ್ರ ಸರ್ಕಾರದಿಂದ ನಿಮಗೆ ಸ್ವಚ್ಛತಾ ಮಿಷನ್ ಮುಖಾಂತರ ವಾಹನ ಕೊಡುವಾಗ ಇಲ್ಲಿ ಯಾವುದೇ ಜನನಾಯಕರು ಅದಕ್ಕೆ ವಿರೋಧ ಮಾಡಲಿಲ್ಲ. ಅವರು ಗಾಡಿ ಗರೋಚಿ ಬಂದದ್ದು ಯಾರು ಹೇಳಿಲ್ಲ. 3.5 ಕೋಟಿ ರೂಪಾಯಿ ಜಲ ಸಮೃದ್ಧಿ ಯೋಜನೆಯ ಮುಖಾಂತರ ನಿಮಗೆ ಕೊಡುವಾಗ ಯಾರು ಸಮೇತ ಅದಕ್ಕೆ ವಿರೋಧ ಮಾಡಲಿಲ್ಲ. ಯಾಕೆ? ನಮ್ಮ ಸರ್ಕಾರ, ನಮ್ಮ ಯೋಜನೆ ಇಲ್ಲಿ ಎಲ್ಲರಿಗೂ ಉಪಯೋಗ ಆಗಬೇಕು ಎಂಬ ಉದ್ದೇಶದಿಂದ. ಆದರೆ ನೀವು ಅದನ್ನ ಉಪಯೋಗ ಮಾಡಲಿಲ್ಲ. ಕಳೆದ ಬಾರಿ ಮಳೆ ಹಾನಿಯಿಂದ ಅನೇಕ ಸಮಸ್ಯೆ ಆಗಿದೆ. ಇದುವರೆಗೂ ಪರಿಹಾರ ಕೊಡುವಂತ ಇದಿಲ್ಲ. ಈಗ ಅನೇಕ ಕಡೆ ಹಾನಿಯಾಗಿದೆ, ಅಲ್ಲಿ ಭೇಟಿ ಕೊಡುವಂತ ಒಂದು ಯೋಚನೆ ನಿಮ್ಮಲ್ಲಿ ಇಲ್ಲ. ಯಾಕೆ ಈಗ ಆಗಿದ್ದೀರಿ? ಅರ್ಕಾಣ ಮಿತ್ತಗೋಡಿ ರಸ್ತೆ ಕಳೆದ 10 ವರ್ಷಗಳಿಂದ ಗೋಡೆ ಕುಸಿತಾ ಇದೆ. ಅದಕ್ಕೊಂದು ತಡೆಗೋಡೆಯನ್ನು ಕಟ್ಟುವಂತ ಯೋಜನೆ ನಿಮ್ಮಲ್ಲಿ ಇಲ್ಲ. ಸಂಬರು ತೋಟ ಬಸ್ ಸ್ಟ್ಯಾಂಡ್, ಬಸ್ಸು ತಂಗುದಾಣದ ಪರಿಸ್ಥಿತಿ ಯಾವ ರೀತಿ ಉಂಟು ಅಂತ ನೋಡಿ. ಅದನ್ನ ಸರಿಪಡಿಸುವಂತ ಯಾವುದೇ ಮನಸ್ಥಿತಿ ನಿಮ್ಮಲ್ಲಿ ಇಲ್ಲ. ಸಂಬರು ತೋಟ ರಸ್ತೆ ನೋಡಿ, ಯಾವಾಗ ನೋಡಿ ಅಗಿತಾ ಇದ್ದಾರೆ. ಅದನ್ನು ಸರಿಪಡಿಸುವಂತ ಯಾವುದೇ ರೀತಿಯ ಯೋಜನೆ ಇಲ್ಲ. ನಮ್ಮ ಸರ್ಕಾರ ಇರುವಾಗ ಗಣವಾಹನ ಚಾಲನಾ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಈಗಲೂ ಸಮೇತ ಅವರು ಪಾರಿವಾಳದ ಗೂಡಾಗಿದೆ ಹೊರತು ಯಾರಿಗೂ ಸಮೇತ ಉಪಯೋಗವಾಗುವುದಿಲ್ಲ. ಯಾಕೆ ಈ ತರ ಆಗಿದ್ದೀವಿ? ಇಲ್ಲಿ ಆಯುಷ್ಮಾನ್ ಮಂದಿರ ಇದೆ. ನಮ್ಮ ಸರ್ಕಾರ ಇರುವಾಗ ಯಾವ ರೀತಿ ಇತ್ತು ಅದೇ ರೀತಿ ಇದೆ. ಅದನ್ನು ಒಂದು ಉಪಯೋಗ ಮಾಡುವಂತ ಯೋಜನೆ ನಿಮ್ಮಲ್ಲಿಲ್ಲ. ಶೋಭಾ ಕರಂದ್ಲಾಜೆಯವರು ಕೇಂದ್ರ ಸಚಿವರು ಅವರಿರುವಾಗ ಈ ಪಂಚಾಯತ್ ಕಟ್ಟಡ ಆಗಿದೆ, ಅದನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಿಮ್ಮಿಂದ ಆಗಲಿಲ್ಲ. ಇಲ್ಲಿಯ ಸ್ಥಳೀಯ ಫ್ಯಾಕ್ಟರಿಯಿಂದ ಈ ಗ್ರಾಮದಲ್ಲಿ ಈ ಸುತ್ತಮುತ್ತಲು ದುರ್ವಾಸನೆ ಬರ್ತಾ ಇದೆ. ಆದರೆ ಇಲ್ಲಿಯ ಗ್ರಾಮಸ್ಥರು ಮನೆ ಮಾಡಿದ್ರು, ಅದನ್ನು ಅವರನ್ನು ಕರೆಸಿ ಅದನ್ನು ಸರಿಪಡಿಸಬೇಕು ಅಂತ ಹೇಳುವ ಮನಸ್ಥಿತಿ ನಿಮ್ಮಲ್ಲಿಲ್ಲ. ಯಾಕೆಂದ್ರೆ ಅವರೊಂದಿಗೆ ಡೀಲ್ ಆದ ಕಾರಣ ಅದನ್ನು ಸರಿಪಡಿಸುವಂತ ಮನಸ್ಥಿತಿ ಇಲ್ಲ. ಪಂಚಾಯತಿನಲ್ಲಿ ಇರುವಂತಹ ಅನುದಾನ ಅವರ ಮನೆಗಳಿಗೆ ಬೇಕಾಗುವ ರೀತಿಯಲ್ಲಿ, ಮನೆಗೆ ಅಕ್ಕಪಕ್ಕ ಬೇಕಾಗುವ ರೀತಿಯಲ್ಲಿ ಉಪಯೋಗವಾಗ್ತಾ ಇದೆ ಹೊರತು ಜನಪರ ಕಾರ್ಯಗಳಿಗೆ ಉಪಯೋಗವಾಗ್ತಾ ಇಲ್ಲ. ಈ ಪೊಲೀಸ್ ಇಲಾಖೆಯನ್ನು ಯಾವ ರೀತಿ ಕಟ್ಟಾಕಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಅನೇಕರು
ಮರಳು ಮತ್ತು ಕಲ್ಲಿನ ಅವಲಂಬಿತರಾಗಿದ್ದಾರೆ. ಈಗ ಕಳೆದ 1 ತಿಂಗಳಿಂದ ಈ ಜಿಲ್ಲೆಯಲ್ಲಿ ಮರಳು ಇಲ್ಲ, ಕಲ್ಲು ಇಲ್ಲ. ಸಾಧಾರಣ ಈ ಕ್ಷೇತ್ರದಲ್ಲಿ 5,500 6,000 ಜನ ಇದನ್ನು ಅವಲಂಬಿತವಾಗಿ ಕೆಲಸ ಮಾಡೋರು. ಡ್ರೈವರ್ಗಳಿದ್ದಾರೆ, ಕಾರ್ಮಿಕರಿದ್ದಾರೆ, ಅದರ ಜೊತೆ ಮೇಸ್ತ್ರಿಗಳಿದ್ದಾರೆ. ಒಂದು ಮನೆ ಸಂಪೂರ್ಣ ಆದರೆ ಅನೇಕರಿಗೆ ಉದ್ಯೋಗ ಸಿಗ್ತಾ ಉಂಟು. ಇವತ್ತು ಕಲ್ಲು ಇಲ್ಲ, ಒಯ್ದು ಇಲ್ಲ, ಇವರಿಗೆ ಕೆಲಸ ಇಲ್ಲ. ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಇಲ್ಲಿಯ ಯುವಕರನ್ನ ನಿರುದ್ಯೋಗರಾಗಿ ಮಾಡಿದ್ದರು ಅಂತ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಆ ಸರ್ಕಾರವನ್ನ ಜನ ಕಿತ್ತೊಗೆಯಬೇಕು, ಜನರಿಗೆ ಪಾಠ ಆಗಬೇಕು. ಆದರೆ ಇದೇ ರೀತಿ ಈ ಗ್ರಾಮ ಪಂಚಾಯತ್ನಲ್ಲಿ ನಡೆಯುವಂತ ಅವ್ಯವಹಾರ ಯಾವ ರೀತಿ ಅಂತ ಹೇಳಿದ್ರೆ, ಈ ಗ್ರಾಮ ಪಂಚಾಯತಿ ಯೋಜನೆಗಳು ಅವರ ಮನೆಗೆ ಉಪಯೋಗವಾಗುವ ರೀತಿಯಲ್ಲಿ ಉಪಯೋಗವಾಗ್ತದೆ, ಜನಸಾಮಾನ್ಯರಿಗೆ ಆಗ್ತಾ ಇಲ್ಲ. ಅದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಈ ಸರ್ಕಾರದ ವಿರುದ್ಧ ನಡೆಯುವಂತ ಈ ಪ್ರತಿಭಟನೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಪಜೀರು ಗ್ರಾಮದಲ್ಲಿ ಒಂದು ಆರ್ಟಿಒ ವ್ಯವಸ್ಥೆ ಆಗ್ತಿದೆ. ಇದನ್ನ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ಘೋಷಣೆ ಮಾಡ್ತಾರೆ, ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾರೆ. ಕಳೆದ ಸರ್ಕಾರ ಅದನ್ನ ಉದ್ಘಾಟನೆ ಮಾಡ್ತದೆ, ನಮ್ಮ ಬಿಜೆಪಿ ಸರ್ಕಾರ ಉದ್ಘಾಟನೆ ಮಾಡ್ತದೆ. ಉದ್ಘಾಟನೆ ಮಾಡಿದ್ರು ಯಾರಿಗೂ ಉಪಯೋಗ ಆಗ್ತಾ ಇಲ್ಲ. ಈಗ ಅಲ್ಲಿ ಫೈರ್ ಸೇಫ್ಟಿಗೆ ಇರುವಂತ 2 ಎಕರೆ ಜಾಗ ಉಂಟು, ಅದು ಸಮೇತ ದುರುಪಯೋಗವಾಗ್ತಾ ಇದೆ. ಅದರ ಮಣ್ಣನ್ನು ತೆಗೆದು ಮಾರಾಟ ಆಗ್ತಾ ಇದೆ. ಇದನ್ನು ಯಾರು ಕೇಳ್ತಾರೆ? ನಿಮ್ಗೆ ಅಧಿಕಾರ ಕೊಟ್ಟದ್ದನ್ನ ಉಪಯೋಗ ಮಾಡಿ, ದುರುಪಯೋಗ ಮಾಡಬೇಡಿ. ಸಾವು ನೋವು ಎಲ್ಲರಿಗೂ ಇದ್ದದ್ದೇ, ನಾಳೆ ದೇವರೆಂಬುದಿದ್ದಾರೆ. ನಿಮಗೆ ಅಧಿಕಾರ ಜನ ಕೊಟ್ಟಿದ್ದಾರೆ, ಅದನ್ನ ಜನಸಾಮಾನ್ಯರಿಗೆ ಉಪಯೋಗವಾಗುವ ರೀತಿಯ ಕೆಲಸವನ್ನ ನೀವು ಮಾಡಿ. ಇನ್ನಾದರೂ ನೀವು ಉತ್ತಮ ಜನಪ್ರತಿನಿಧಿಗಳಾಗಿದ್ದೇನೆ ನನ್ನ ಪ್ರಾರ್ಥನೆ. ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ಗೌರವಾನ್ವಿತ ರಾಜ್ಯ ಬಿಜೆಪಿ ನಾಯಕರು, ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾಗಿ ಯುವ ಮೋರ್ಚಾದಲ್ಲಿ ಅನೇಕ ಜವಾಬ್ದಾರಿಯನ್ನು ನಿರ್ವಹಿಸಿರುವಂತ ರಾಜೇಶ್ ಶೆಟ್ಟಿ ಪಜರ್ಪುತ್ರರು 2 ಮಾತನಾಡಬೇಕಾಗಿ ಕೇಳಿದೆ. ಆತ್ಮೀಯ ಬಂಧುಗಳೇ, ಬಿಜೆಪಿ ಸರ್ಕಾರದ ವತಿಯಿಂದ ನಮ್ಮ ಈ ರಾಜ್ಯದಲ್ಲಿ ನಡೆದಂತಹ ಕಾಂಗ್ರೆಸ್ ವಿರೋಧವಾಗಿ ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ದೇಶ ವಿರೋಧಿ ಕೃತ್ಯವನ್ನು ಹಾಗೂ ಹಿಂದೂ ವಿರೋಧಿ ಕೃತ್ಯವನ್ನು ಬಹಳ ನಿರಂತರವಾಗಿ ಮಾಡ್ತಾ ಇದೆ. ಗ್ರಾಮ ಪಂಚಾಯತ್ ಲೆವೆಲಲ್ಲಿ, ಪ್ರತಿಯೊಂದು ಗ್ರಾಮಗಳಲ್ಲಿ, ಜಿಲ್ಲಾ ಪಂಚಾಯತ್ಗಳಲ್ಲಿ, ತಾಲೂಕು ಪಂಚಾಯತ್ ವ್ಯವಸ್ಥೆಯಲ್ಲಿ ಎಲ್ಲ ಕಡೆಯಲ್ಲೂ ಕಾಂಗ್ರೆಸ್ನವರು ಇನ್ವಾಲ್ವ್ ಆಗಿಕೊಂಡು ಪ್ರತಿಯೊಂದು ವ್ಯವಸ್ಥೆಯನ್ನು ಅವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಕಾಣುವಾಗ ಕಾಂಗ್ರೆಸ್ನ ಒಂದಷ್ಟು ಲೀಡರ್ಗಳು, ಉದಾಹರಣೆಗೆ ಪಾಟೀಲ್ ಅವರು ನಿನ್ನೆ ಒಂದು ಮೆಸೇಜ್ ಪೇಪರಲ್ಲಿ ಹೇಳ್ತಾ ಇದ್ದಾರೆ, ಸುಮಾರು 19 ಕೋಟಿ ರೂಪಾಯಿ ಅವರ ಪಂಚಾಯತ್ನಲ್ಲಿ, ಅವರ ಕ್ಷೇತ್ರದಲ್ಲಿ, ಪಾಟೀಲ್ ಅವರ ಕ್ಷೇತ್ರದಲ್ಲಿ ಅವರಿಗೆ ಗೊತ್ತಿಲ್ಲದೆ ಕಾಂಗ್ರೆಸ್ನ ಕೆಲಸ ಆಗಿದೆ ಅಂತೆ. ಅವರ ಜನಪ್ರತಿನಿಧಿ ಅಲ್ಲಿದು, ಅವರಿಗೆ ತಿಳಿಸದೆ ಅಲ್ಲಿಯ ಮಿಡಿಯೇಟರ್ಗಳು ಸೇರಿಕೊಂಡು ಆ ದುಡ್ಡನ್ನು ಮಾರುವಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಹಿಂದೂ ವಿರೋಧವಾಗಿ ಅನೇಕ ಕಾರ್ಯಕ್ರಮಗಳನ್ನು ಈ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ವಿರೋಧ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಏನೆಲ್ಲ ಕೆಲಸ ನಡೆಯುತ್ತಿತ್ತ ಅದನ್ನೆಲ್ಲ ದೇಶ ವಿರೋಧಿಯಾಗಿ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ನಿರಂತರವಾಗಿ ಕೇಂದ್ರ ಸರ್ಕಾರದಿಂದ ಅನೇಕ ಅನುಗ್ರಹಗಳ ವ್ಯವಸ್ಥೆಗಳು ನಮ್ಮ ಗ್ರಾಮಕ್ಕೆ ಬಂದಿರ್ತದೆ. ಪಂಚಾಯತ್ ಲೆವೆಲ್ನಿಂದ, ತಾಲೂಕು ಪಂಚಾಯತ್ ಲೆವೆಲ್, ಜಿಲ್ಲಾ ಪಂಚಾಯತ್ ಲೆವೆಲ್ ಅಥವಾ ಶಾಸಕರ ವತಿಯಿಂದ ಅನೇಕ ಫಂಡ್ ಕೇಂದ್ರ ಸರ್ಕಾರದಿಂದ ಬರುವುದನ್ನು ಈಗ ಕೇವಲ ಗ್ರಾಮ ಪಂಚಾಯತ್ಗೆ ಸೀಮಿತವಾಗಿ ಇದ್ದುಕೊಂಡು ಅದನ್ನು ಸರ್ಕಾರ ಅವರ ಸ್ವಂತಕ್ಕೆ ಬೇಕಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ಬರುವಂಥ ಸುಧಾರಣೆಗೆ ಅಕ್ಕಿಯ ವ್ಯವಸ್ಥೆ, ಅದರಲ್ಲಿ BPL ಕಾರ್ಡ್ನಲ್ಲಿ ಸಿಗುವಂಥ 5 kg ಕೇಂದ್ರ ಸರ್ಕಾರದಿಂದ ಬರುವಂಥದ್ದು. ಈಗ ಆ ವ್ಯವಸ್ಥೆಯನ್ನು ಇವರಿಗೆ ಕೊಡಲಿಕ್ಕೆ ಸರಿ ಆಗ್ತಿಲ್ಲ. ಆದ್ದರಿಂದ ಕೇಂದ್ರದಲ್ಲಿ ಆಗುವಂಥ ಎಲ್ಲ ದುಡ್ಡಿನ ವ್ಯವಸ್ಥೆಯನ್ನು ಕೂಡ ಇವರು ಯೂಸ್ ಮಾಡಿಕೊಂಡು ಹೆಸರನ್ನು ಅವರಿಗೆ ಹಾಕಿಕೊಂಡು ಕೇಂದ್ರದ ವಿರುದ್ಧವಾಗಿ ಮಾತುಗಳನ್ನು ಆಡ್ತಾ ಇದ್ದಾರೆ. ನಿಜವಾಗಿಯೂ ನಿರಂತರವಾಗಿ ಕೇಂದ್ರ ಸರ್ಕಾರದಿಂದ, ಮೋದಿ ಸರ್ಕಾರದಿಂದಾಗಿ ಅನೇಕಷ್ಟು ಡೆವಲಪ್ಮೆಂಟ್ ಕೆಲಸಗಳು ಆದುದರಿಂದ ಈ ದೇಶ ಈಗ ಪ್ರಪಂಚದಲ್ಲಿ ಭಾರತ ದೇಶ ಅತ್ಯಂತ ಯಶಸ್ವಿಯಲ್ಲಿ ಆಗಲಿಕ್ಕೆ ಕಾರಣ ಏನಂತಂದರೆ ಮೋದಿಯವರ ನೇತೃತ್ವದಲ್ಲಿ ಈ ರೀತಿಯ ವ್ಯವಸ್ಥೆ ನಡೀತಾ ಇತ್ತು. ಆದರೆ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಿಂದ ನಿರಂತರವಾಗಿ ಹಿಂದೂ ವಿರೋಧಿ ಕೆಲಸವನ್ನು ಮಾಡುತ್ತಾ, ದೇಶ ವಿರೋಧಿ ಕೆಲಸವನ್ನು ಮಾಡುತ್ತಾ
ಡಿವೈಡ್ ಅಂಡ್ ರೂಲ್ಸ್ ಪಾಲಿಸಿಯನ್ನು ಮಾಡಿಕೊಂಡು ಹಿಂದೂಗಳ ವಿರೋಧಿ ಕೃತ್ಯವನ್ನು ಮಾಡುತ್ತಾ ದೇಶದ ಇಡೀ ರಾಜ್ಯದಲ್ಲಿ ನಮ್ಮ ವಿರುದ್ಧ ಕೆಲಸವನ್ನು ಮಾಡ್ತಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಕೂಡಲೇ ಇಲ್ಲಿಂದ ತೊಲಗಬೇಕು. ಆದ್ದರಿಂದ ನಾವೆಲ್ಲ ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ, ಇಡೀ ರಾಜ್ಯದ ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಬಿಜೆಪಿಯವರು ನಾವು ಕಾಂಗ್ರೆಸ್ನ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದೇವೆ. ನಿರಂತರವಾಗಿ ಈ ಹೋರಾಟದ ಮುಖೇನ ರಾಜ್ಯ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಆದ್ದರಿಂದ ಎಲ್ಲ ಬಿಜೆಪಿ ಕಾರ್ಯಕರ್ತ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ, ನಿರಂತರವಾಗಿ ದೇಶ ಕೃತ್ಯವನ್ನು ಕೆಲಸವನ್ನು ಮಾಡುತ್ತಿರುವಂತಹ ಈ ಕಾಂಗ್ರೆಸ್ನ ವಿರುದ್ಧವಾಗಿ ನಾವು ನಿರಂತರ ಎಲ್ಲ ಕೆಲಸಗಳಲ್ಲಿ ನಾವು ಮಾಡುತ್ತಾ ಬಿಜೆಪಿಯವರು ದೇಶ ಪರವಾಗಿ ಕೆಲಸ ಮಾಡುವಂಥ ಎಲ್ಲವನ್ನು ನಿರಂತರವಾಗಿ ಮಾಡುತ್ತಾ ಇರುತ್ತೇವೆ ಎನ್ನುತ್ತಾ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತಿದ್ದೇನೆ. ಬಿಜೆಪಿ ನಾಯಕರಾದಂಥ ವಿಜಯ್ ಪೂಜಾರಿ ಅವರು 2 ಮಾತನ್ನು ಮಾಡಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೀನಿ. ಸರ್ಕಾರದಿಂದ ಬಂದಂಥ ಹಣದಿಂದ ಊರುಗಳಿಗೆ ರೋಡ್ಗಳಾಗದ್ದಲ್ಲಿ ಕೂಡ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಹೆಸರಿಟ್ಟು ಆ ರೋಡಿನ ಹೆಸರನ್ನು ಚೇಂಜ್ ಮಾಡಿದ ಅಧ್ಯಕ್ಷರು ಕೂಡ ನಮ್ಮ ಈ ಪಜೀರ್ ಪಂಚಾಯತಿಗೆ ಬಂದಿದ್ದಾರೆ ಅಂತ ಹೇಳಿದರೆ ನಮಗೆ ತುಂಬ ಒಂದು ಮುಖಭಂಗವಾದಂಥ ವಿಷಯ ನಮ್ಮ ಗ್ರಾಮಸ್ಥರಿಗೆ. ಅದೇ ಕೂಡ ಬೇರೆ ಬೇರೆ ವಿಷಯ, ಈ ಪೈಪ್ಲೈನ್ನ ಕಾಮಗಾರಿ ಹೇಳಿದರೆ ಎಲ್ಲ ಪಂಚಾಯತ್ ಅದನ್ನು ಯಾರು ಕೇಳೋರಿಲ್ಲ. ಆಗ ಹೇಳಿದಾಗೆ 1 ಮೀಟರ್ಲಿ ಪೈಪ್ಲೈನ್ ಹಾಕುವಂಥ ವ್ಯವಸ್ಥೆ ಇರಬೇಕು. ಆದರೆ ಕೂಡ ಖಾಲಿ ಅರ್ಧ ಫೀಟ್ ಪೈಪ್ಲೈನ್ ಮಾಡಿ ನೆಕ್ಸ್ಟ್ ನಮ್ಮ ಧೈರ್ಯ ಇದೆ, ನಮಗಿದೆ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಬರ್ತದೆ. ಆಗ ನಮಗೆ ಈ ಪೈಪ್ಲೈನ್ ಹಾಕಿದ ಕೆಲಸವನ್ನು ಪುನಃ ಸರಿಪಡಿಸಲಿಕ್ಕೆ ಎಷ್ಟೋ ಕೋಟಿ ರೂಪಾಯಿ ನಮಗೆ ಬೇಕಾಗಿರೋದು ಇದು ನಮಗೆ ತಿಳಿದಿರಬೇಕು. ಇದನ್ನು ಆ ಏರಿಯಾದ ಪಂಚಾಯತ್ ಮೆಂಬರ್ಗಳು ಅಥವಾ ಅಧ್ಯಕ್ಷರುಗಳು ನೋಡಿಕೊಂಡು ಪಂಚಾಯತ್ ಆಡುವಂಥ ಪೈಪನ್ನು ಸರಿಪಡಿಸುವಿನ ಮುಂದೆ ಅದಕ್ಕೆ ಬಂದಂಥ ಆ ಹಾನಿಗಳಿಗೆ ಯಾರು ಹೊಣೆಯಲ್ಲ. ಯಾಕೆಂದರೆ ಈಗಾಗಲೇ ಕೆಲವು ಪಂಚಾಯತ್ ಮೆಂಬರ್ಗಳು ಸೇರಿಕೊಂಡು ನಮ್ಮ ಇಲ್ಲಿ ಗಣಿ ಈಗಾಗಲೇ ಎಲ್ಲರೂ ಕರ್ನಾಟಕದ ಬೇರೆ ಬೇರೆ ರಾಜ್ಯದಲ್ಲಿ ನಡೆಯುತ್ತಾ ಉಂಟು. ಆದರೆ ಕೂಡ ನಮ್ಮ ಪಜೀರ್ ಗ್ರಾಮದಲ್ಲಿ ಎಷ್ಟೋ ಎಕರೆ ಮುರಗಳನ್ನೆಲ್ಲ ಇಲ್ಲಿಂದ ಪಂಚಾಯತಿನ ಪಂಚಾಯತ್ ಮೆಂಬರ್ಗಳ ಇಟ್ಕೊಂಡು ಅದನ್ನು ಮಾರಾಟ ಮಾಡುವಂಥ ದಂಧೆ ಈ ನಮ್ಮ ಈ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಇದು ಕೂಡ ನಮ್ಮ ಅತ್ಯಂತ ವಿಶೇಷವಾದಂದ್ರೆ ನಮ್ಮ ಪಜೀರ್ ಗ್ರಾಮದಲ್ಲಿ ನಡೆಯುತ್ತಾ ಇರೋದು. ಇದು ಎಲ್ಲ ನಮ್ಮ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಇಂಥ ಕಳಪೆ ಕಾಮಗಾರಿಗಳಲ್ಲಿ ಇಂಥ ಅವ್ಯವಹಾರಗಳಿಗೆ ಆಗಬಾರ್ದು ಅಂತೇಳಿ ನಾವು ಈ ಬಿಜೆಪಿಯವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅವಕಾಶಕ್ಕೆ ಹೊಂದಿಸ ಮುಂದಿನ ಕಾರ್ಯಕ್ರಮಕ್ಕಾಗಿ ಬಿಜೆಪಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರುವಂಥ ಪಜೀರ್ ಗ್ರಾಮದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ವಿಜಯ್ ಪಜೀರ್ ಅವರು ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಜ್ಯದ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆ ನಡೀಲಿಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ರಾಜ್ಯ ಸರ್ಕಾರದ್ದಾಗಿರ್ಬೋದು, ಕೇಂದ್ರ ಸರ್ಕಾರದ್ದಾಗಿರ್ಬೋದು ಇರುವಂಥ ಸವಲತ್ತುಗಳು ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಮುಟ್ಟಬೇಕು. ಅದು ಪರಿಪೂರ್ಣವಾಗಿ ಮುಟ್ತಾ ಇಲ್ಲ. ಅದನ್ನು ಆದಷ್ಟು ಜನಸಾಮಾನ್ಯರಿಗೆ ಮುಟ್ಟುವ ರೀತಿಯಲ್ಲಿ ಅದು ಕೇಂದ್ರ ಸರ್ಕಾರದ ಯೋಜನೆಯ, ರಾಜ್ಯ ಸರ್ಕಾರದ ಯೋಜನೆಯ ಎನ್ನುವಂಥ ಮಾಹಿತಿಯನ್ನು ದಯವಿಟ್ಟು ಇನ್ನು ಮುಂದಕ್ಕಾದರೂ ಪಂಚಾಯತ್ನ ವತಿಯಿಂದ ನೀಡುವಂತಾಗಲಿ. ಹಾಗೂ ಯಾವುದೇ ರೀತಿಯ ತಪ್ಪು ಮಾಹಿತಿಗಳನ್ನು ಜನರಿಗೆ ತಪ್ಪು ಮಾಹಿತಿಯನ್ನು ನೀಡಬಾರ್ದು. ವಾಟ್ಸಪ್ ಆಗಿರ್ಬೋದು ಅಥವಾ ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ಅದನ್ನು ರಾಜ್ಯ ಸರ್ಕಾರದ ಯೋಜನೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸ ಆಗ್ತಾ ಇದೆ. ಅದನ್ನು ಕೂಡ ದಯವಿಟ್ಟು ನಿಲ್ಲಿಸಬೇಕು. ಹಾಗೂ ಈಗಾಗಲೇ ಜಲಗಂಗಾ ಇದರ ಮುಖಾಂತರ ಆದಂಥ ಪೈಪ್ಲೈನ್ ಏನಿದೆ ಅದು ಜಲಸಮೃದ್ಧಿ, ಅದು ಈಗ ಅಲ್ಲಲ್ಲಿ ಅಗೆದಾಕಿರೋದು ಕಾಣ್ತಾ ಇದೆ ನಮಗೆ. ಅದು ಹೆಚ್ಚಿನ ಮನೆಗಳಿಗೆ ನೀರು ಪೂರೈಕೆ ಆಗಲಿಲ್ಲ. ಅದನ್ನು ದಯವಿಟ್ಟು ಈಗಾಗಲೇ ಹಣ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿದೆ, ಬೇಕಾದಷ್ಟು ಸಾಕಷ್ಟು ಹಣ ಬಂದಿದೆ. ಅದನ್ನು ಕೂಡ ಪ್ರತಿ ಮನೆಗೂ ನೀಡುವಂಥ ಕೆಲಸವನ್ನು ದಯವಿಟ್ಟು ಪಂಚಾಯತ್ನ ಯಾರು ಪ್ರತಿನಿಧಿಗಳಿದ್ದಾರೆ ಅವರು ಮಾಡಬೇಕು. ಹಾಗೂ ಯಾವುದೆಲ್ಲ ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು ಅದನ್ನು
ಯಾರು ನಿಜವಾಗಿ ಫಲಾನುಭವಿಗಳಿದ್ದಾರೆ ಅವರನ್ನ ಹುಡುಕಿಕೊಂಡು ಅವರಿಗೆ ನೀಡುವಂತಹ ವ್ಯವಸ್ಥೆ ಆಗಬೇಕು. ಕೆಲವೊಂದು ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯಾರು ನಿಜವಾಗಿ BPL ಕಾರ್ಡ್ಗೆ ಯೋಗ್ಯರು ಅವರ BPL ಕಾರ್ಡನ್ನು ರದ್ದು ಮಾಡಿ ಅವರಿಗೆ APL ಕಾರ್ಡ್ ನೀಡಿ ಯಾವುದೇ ಸವಲತ್ತು ಇಲ್ಲದ ರೀತಿಯಲ್ಲಿ ಕೂಡ ಈಗಾಗಲೇ ವ್ಯವಸ್ಥೆ ಆಗಿದೆ. ಅದನ್ನು ಕೂಡ ಪರಿಶೀಲನೆ ಮಾಡಿ ಆ ಜನಸಾಮಾನ್ಯರಿಗೆ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳನ್ನು ನೀಡುವ ರೀತಿಯಲ್ಲಿ ಪಂಚಾಯತ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸಿಬ್ಬಂದಿಗಳು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಈ ಮಟ್ಟಿನಲ್ಲಿ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರ ಬೇಕಾದಷ್ಟು ಯೋಜನೆಗಳನ್ನು ತಂದಿದೆ. ಅದು ಕೆಲವರಿಗೆ ಸಿಗ್ತಾ ಇದೆ, ಕೆಲವರಿಗೆ ಸಿಗ್ತಾ ಇಲ್ಲ. ಅದನ್ನು ಕೂಡ ಆದಷ್ಟು ಒಳ್ಳೆಯ ರೀತಿಯಲ್ಲಿ ಜನಸಾಮಾನ್ಯರಿಗೆ ಸಿಗುವಂತಹ ಕೆಲಸವನ್ನು ಮಾಡಬೇಕು. ಕೇಂದ್ರ ಸರ್ಕಾರದ ಯೋಜನೆ ದಿವಸದ 18 ಗಂಟೆಗಳ ಕಾಲ ದುಡಿಯುವಂತಹ ವ್ಯಕ್ತಿ ನಮ್ಮ ಸಿಕ್ಕಿದ್ದಾರೆ. ಅದು ನಮ್ಮ ಪುಣ್ಯ. ಶ್ರೀಯುತ ನರೇಂದ್ರ ಮೋದಿಜಿಯವರು ದೇಶಕ್ಕಾಗಿ ಹಗಲಿರುಳು ದುಡಿತಾ ಇದ್ದಾರೆ. ಅವರನ್ನ ಬೇಕಾದಷ್ಟು ಟೀಕೆ ಟಿಪ್ಪಣಿ ಮಾಡುವಂತ ಕೆಲಸ ಆಗ್ತದೆ. ಖಂಡಿತವಾಗಿಯೂ ಜನರಿಗೆ ಗೊತ್ತಿದೆ ನಮ್ಮ ಪ್ರಧಾನಮಂತ್ರಿಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತೇಳಿ. ನಮ್ಮ ದೈವದೇವರ ಅನುಗ್ರಹ, ಆಶೀರ್ವಾದ, ಜನರ ಆಶೀರ್ವಾದ ಕೂಡ ಅವರ ಮೇಲಿದೆ. ಅವರು ಮಾಡುವಂಥ ಎಲ್ಲ ಕೆಲಸಗಳಿಗೂ ಕೂಡ ನಾವೆಲ್ಲರೂ ಕೈ ಜೋಡಿಸೋಣ. ಹಾಗೆಯೇ ಈ ಪಂಚಾಯತ್ ವತಿಯಿಂದ ಜನಸಾಮಾನ್ಯರಿಗೆ ಹೆಚ್ಚಿನ ರೀತಿಯ ಸಹಕಾರ ಸಿಗಲಿ. ನಾವಿಲ್ಲಿ ಗಮನಿಸ್ತಿದ್ದೇವೆ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅವರಿಗೆ ಪರಿಚಯ ಇದ್ದವರಿಗೆ ಬೇಗ ಕೆಲಸ ಮಾಡಿಕೊಡುವಂತಹ ಕೆಲಸ, ಬೇರೆ ಸಾಮಾನ್ಯ ವ್ಯಕ್ತಿ ಬರುವಾಗ ಅವರನ್ನ 2-3 ಬಾರಿ ವಾಪಸ್ ಕಳಿಸುವಂತಹ ಕೆಲಸ ನಾವು ಹಿಂದೆ ಗಮನಿಸಿದ್ದೀವಿ. ಅದನ್ನು ಕೂಡ ನಾವು ಪಂಚಾಯತ್ನ ಅಧ್ಯಕ್ಷರಿಗೆ ಹಾಗೂ PDO ಅವರಿಗೆ ತಿಳಿಸಿದ್ದೇವೆ. ಅದರ ನಂತರ ಈಗ ಅದು ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ಅನ್ನುವಂತಹ ಭಾವನೆ. ಒಂದು ರೀತಿಯಲ್ಲಿ ಅದು ಆಗದಿದ್ರೆ ಖಂಡಿತವಾಗಿಯೂ ಯಾವುದೇ ಜನಸಾಮಾನ್ಯ ಪಂಚಾಯತಿಗೆ ಬಂದಾಗ ನಮ್ಮ ಊರು ನಮ್ಮ ಹೆಮ್ಮೆ ಅನ್ನುವಂಥ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಕಾರ್ಯನಿರ್ವಹಿಸಬೇಕು. ಅದಕ್ಕೆ ಏನೆಲ್ಲ ಸಹಕಾರ ಬೇಕು ಜನಸಾಮಾನ್ಯರಾದ ನಾವೆಲ್ಲರೂ ಕೊಡಲಿಕ್ಕೆ ತಯಾರಾಗಿದ್ದೇವೆ. ನಿಮ್ಮ ಜೊತೆ ಯಾವತ್ತೂ ಕೂಡ ನಾವಿದ್ದೇವೆ. ಸದಾಕಾಲ ಜನರಿಗೆ ಸ್ಪಂದನೆ ನೀಡುವಂತಹ ಪಂಚಾಯತ್ ಇದಾಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳನ್ನು ಅರ್ಪಿಸ್ತಾ ನನ್ನ 2 ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು. ನಮ್ಮನ್ನು ಉದ್ದೇಶಿಸಿ ಗೌರವಾನ್ವಿತ ಜಗದೀಶ್ ಕೋಟ್ಯಾನ್ ಬಾಣೇನವರು 2 ಮಾತನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ಈ ಪ್ರತಿಭಟನೆಗೆ ನಮ್ಮ ಪಾಣೇಲ ಮತ್ತು ಎಲ್ಲ ಪಜೀಬ್ ಗ್ರಾಮದ ಸದಸ್ಯರ ಜನರ ಪರವಾಗಿ ನಾನು ಪಾಣೇಲದ ವತಿಯಿಂದ ಮಾತನಾಡುತ್ತಿದ್ದೇನೆ. ನಮ್ಮ ಪ್ರತಿಭಟನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರಿದ್ದಾರೆ ಅವರಿಗೆ ಸಲ್ಲಬೇಕಿದು. ಯಾಕೆಂತೇಳಿದರೆ ಎಲ್ಲ ಕಡೆ ಅವರ ಅಧಿಕಾರವನ್ನು ದುರುಪಯೋಗ ಮಾಡುವ ಈ ಪ್ರತಿಭಟನೆಗೆ ನಾವೆಲ್ಲರೂ ಸಾಕ್ಷಿ. ನಮ್ಮ ಪಜೀರ್ ಗ್ರಾಮದ ವತಿಯಿಂದ ಕಸ ಇಳುವರಿ, ನಿಜವಾಗಿಯೂ ಪ್ರತಿ ಮನೆ ಕಸ ಇಳುವರಿ ಮಾಡುವಂಥ ಈ ಗ್ರಾಮ ಪಂಚಾಯತ್ ಕೇವಲ ಸೀದಾ ರೋಡ್ನಲ್ಲಿ ಹೋಗಿ ರೋಡ್ನಲ್ಲಿ ಬರುವುದು, ಅವರ ಪ್ರತಿ ಮನೆಯ ಕಸ ಇಳುವರಿ ಆಗುತ್ತಿಲ್ಲ. ಮತ್ತು ಜಲಗಂಗಾ ಯೋಜನೆಯ ನೀರಿನ ಸರಬರಾಜು ಅದು ಕೂಡ ಆಗಿ ಇದೀಗ ವಿಜಯ್ ಪಜೀರ್ ಮತ್ತು ಅಸ್ಗರ್ ಹೇಳಿದ ಹಾಗೆ 3 ಫೀಟ್ ಅಗೆಯುವಲ್ಲಿ ಕೇವಲ ಅರ್ಧ ಫೀಟನ್ನು ಅಗೆದು ಇವರ ಕಾಂಟ್ರಾಕ್ಟರ್ ಮತ್ತು ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲ ಸೇರಿ ಇವರ ಅಂಡರ್ಸ್ಟ್ಯಾಂಡಿಂಗ್, ಇವರ ಜೇಬು ತುಂಬಬೇಕು. ಇವರ ಉದ್ದೇಶ ಅಷ್ಟೇ. ಜನರಿಗೆ ನಾಳೆ ಪೈಪ್ ಹೊಡೆದು ನೀರು ಹೋಲಾದ್ರೆ ಅವರಿಗೆ ಹೋಗುವುದಿಲ್ಲ, ಮತ್ತೆ ಯಾರು ಬರ್ತಾರೆ ಅವರಿಗೆ. ಅಂಥದ್ದನ್ನು ಪ್ರತಿಯೊಂದು ಹಂತದಲ್ಲಿಯೂ ಇದನ್ನು ಸರಿಪಡಿಸಬೇಕು. ಮತ್ತು ಮಾಫಿಯಾ ನಿಜವಾಗಿ ಪಾಪದವರೊಂದು ಮನೆ ಕಟ್ಟಬೇಕಿದ್ರೆ ಈಗ ಕಲ್ಲಿಲ್ಲ, ಆ ಕಲ್ಲನ್ನು ಈಗ ರಾಜ್ಯ ಸರ್ಕಾರ ನಿಂದಿಸಿದಂತೆ. ಮತ್ತು ವೈದ್ಯ ಇದೆಲ್ಲ ಇವರಿಗೆ ಕಾಣುತ್ತಿಲ್ಲ. ಇವರಿಗೆ ಬೇಕಾದದ್ದು ಹಣ ಮಾಫಿಯಾ ಮಾತ್ರ, ಇವರಿಗೆ ಹಣ ಮಾತ್ರ, ಮತ್ತೆ ಯಾವುದು ಬೇಕಾಗಿಲ್ಲ. ಇದನ್ನು ನಾವೆಲ್ಲರೂ ಸೇರಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಎಲ್ಲ ಗ್ರಾಮ ಪಂಚಾಯತ್ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗೆ ತಲುಪಬೇಕು. ಅದಕ್ಕಾಗಿ ನಾವೆಲ್ಲರೂ ಸೇರಿ ಈ ಪ್ರತಿಭಟನೆ ಇವತ್ತೆಲ್ಲ ಯಾವತ್ತು ಎಲ್ಲ ಮನೆಯಲ್ಲಿ ಎಲ್ಲರೂ ಸೇರಿ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಜನಸಾಮಾನ್ಯರ
ಕೆಲಸಕ್ಕೆ ಸ್ಪಂದಿಸುವಂತಹ ಸರ್ಕಾರ ಬೇಕು ನಮಗೆ. ಪಜೀರ್ ಗ್ರಾಮದಲ್ಲಿ ಜನಪ್ರತಿನಿಧಿಗಳು ಇದ್ದಾರೆ, ಆದರೆ ಜನರಿಗೆ ಸರಿಯಾದ ಸ್ಪಂದನೆ ಸಿಗುತ್ತಿಲ್ಲ. ಈ ಸ್ಪಂದನೆ ಸಿಗಬೇಕಿದ್ರೆ ನಾವೆಲ್ಲರೂ ಹೋರಾಟ ಮಾಡಬೇಕು. ಈಗ ಪಜೀರ್ ಪಂಚಾಯತ್ನಲ್ಲಿ ವಿರೋಧ ಪಕ್ಷವೇ ಇಲ್ಲ. ಯಾಕೆಂತ ಹೇಳಿದ್ರೆ ಈಗ ಇವರ ಅಧಿಕಾರ ದುರುಪಯೋಗ ಮಾಡಲಿಕ್ಕೆ ಇವರಿಗೆ ಒಳ್ಳೆಯ ಅವಕಾಶ. ವಿರೋಧ ಪಕ್ಷ ಇಲ್ಲದೆ ನಿಜವಾಗಿಯೂ ನಾವು ಭಾರತೀಯ ಜನತಾ ಪಾರ್ಟಿಯವರು ಸೋತಿಲ್ಲ. ಸೋತ್ಬದಿದ್ರೆ ಒಂದು 10-20 ಓಟ್ನಿಂದ ಮಾತ್ರ ಸೋತಿದ್ದೇವೆ. ಆದರೆ ವಿರೋಧ ಪಕ್ಷದವರು ಇದ್ದೇವೆ ನಾವು. ಪಂಚಾಯತ್ ಮೀಟಿಂಗ್ ಗುರುಲಿಗೆ ಆಗಲು ಮಾತ್ರ ಬಿಟ್ಟರೆ ಮತ್ತೆ ಎಲ್ಲದಕ್ಕೆ ನಾವು ಪ್ರತಿಭಟಿಸುತ್ತೇವೆ. ಇಂಥ ಮಾಫಿಯನ್ನು ನಿಲ್ಲಿಸಬೇಕು. ಕಸ ಇಳುವರಿ, ನೀರು ಸರಬರಾಜು ಇದೆಲ್ಲ ಉತ್ತಮ ರೀತಿಯಲ್ಲಿ ಆಗಬೇಕು. ಇನ್ನಾದರೂ ನಿಮ್ಮ ರಾಜಕೀಯ ಮಾಫಿಯಾ ಎಲ್ಲ ಬಿಟ್ಟು ಜನಸಾಮಾನ್ಯರಿಗೆ ಪ್ರತಿ ಮನೆಗೂ ಸವಲತ್ತು ಸಿಗಬೇಕು. ಪ್ರತಿಯೊಬ್ಬರು ಚುನಾವಣೆ ಓಟು ಕಟ್ಟದ್ದು ಖಾಲಿ ಕಾಂಗ್ರೆಸ್ಗೆ ಕೆಲವರು ಮಾತ್ರ, ಎಲ್ಲರೂ ಕೊಡಲಿಲ್ಲ. ಆ ಪಕ್ಷದ ಅಹಂಕಾರ ಬಿಟ್ಟು ನಾವೆಲ್ಲರೂ ಜನಪ್ರತಿನಿಧಿಗಳು ಜನಸಾಮಾನ್ಯರಿಗೆ ಸಿಕ್ಕುವಂತಹ ಅವಕಾಶವನ್ನು ಪಕ್ಷಭೇದ ಇಲ್ಲದೆ ಎಲ್ಲ ಮನುಷ್ಯ ಜೀವಿಗಳಿಗೆ ನಾವು ಪ್ರಯೋಜನ ಆಗುವ ರೀತಿಯಲ್ಲಿ ಸಿಕ್ಕುವ ಹಾಗೆ ನೀವು ಜನಪ್ರತಿನಿಧಿಗಳು ಮಾಡಬೇಕು. KSRTC ಬಸ್ಸು ಅದೊಂದು ಪಾಣೆಲದಲ್ಲಿ ಶ್ರೀ ಸಂತೋಷ್ ಕುಮಾರ್ ರೈ ಮತ್ತು ಬಿಜೆಪಿ ನಾಯಕರ ಮುಂದಾಳತ್ವದಲ್ಲಿ ಒಂದು ಪಾಣೆಲಕ್ಕೆ ಒಂದು ಬಸ್ ಸರಬರಾಜು ಮಾಡಿದ್ದಾರೆ. ಆದರೆ ಅದು ವಾರದಲ್ಲಿ ಬರೋದು ಖಾಲಿ 3 ದಿನ. ಅವ್ರದ್ದು ಕೇಳಿದ್ರೆ ಅವರು ಹೇಳ್ತಾರೆ ನಮಗೆ ಸರಿಯಾಗಿ ಇದಕ್ಕೆ ಬೇಕಾಗುವಂತ ಡಿಪ್ಪೋದಲ್ಲಿ ವ್ಯವಸ್ಥೆ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಸರ್ಕಾರ ಇದಕ್ಕೆ ವಿಫಲ ಆಗಿದೆ. ಯಾಕೆಂತ ಹೇಳಿದ್ರೆ ಪಾಣೆಲದ ಈ ಪಜೀರ್ ಮೂಲಕವಾಗಿ ಪಾಣೆಲಕ್ಕೆ ಆಗಿ ಪಡೀಲ್ ಹತ್ರ ಹೋಗ್ಬೇಕಿದ್ರೆ ಎಷ್ಟೋ ಜನರಿಗೆ ಪ್ರಯೋಜನ ಆಗುವಂತ ಈ ಬಸ್ಸು. ಆದರೆ ವಾರದಲ್ಲಿ ಬರೋದು 3 ದಿನ ಮತ್ತು 4 ದಿನ ಮಾತ್ರ. ಇದಕ್ಕೆ ಯಾರು ಕಾರಣ? ಈ ರಾಜ್ಯ ಸರ್ಕಾರ KSRTC ಬಸ್ಸಿಗೆ ಸಾಮಾನ್ಯರಿಗೆ ಒಂದು ಪ್ರಯೋಜನ ಆಗದ ಈ ಬಸ್ ಬೇಕಾ? ಎಲ್ಲ ಇವರಿಗೆ ಬೇಕಾದ ಇಷ್ಟೇ. ನಾವು 2,000 ಹೆಣ್ಮಕ್ಕಳಿಗೆ ಕೊಡ್ತೇವೆ, ನಾವು ರೇಷನ್ ಫ್ರೀ ಕೊಡ್ತೇವೆ, ನಾನು ಕರೆಂಟ್ ಫ್ರೀ ಕೊಡ್ತೇವೆ, ಇದೇ ಇವರ ಮಾತು ಬಿಟ್ಟು ಮತ್ತೆ ಯಾವುದೂ ಇಲ್ಲ. ನನಗೊಂದು ಸಣ್ಣ ಅಂಗಡಿ ಉಂಟು. ನನಗೆ ಮನೆಗೆ 1,000 ಬಿಲ್ ಬರ್ತಿತ್ತು. ಮೊದಲು ಅಂಗಡಿಗೆ 700 ಬಿಲ್ ಬರ್ತಿತ್ತು. ಈಗ ಅಂಗಡಿಗೆ 1,700 ಬಿಲ್ ಬರ್ತದೆ, ಮನೆಗೆ ಬರುವುದಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಮನೆಯ ಬಿಲ್ಲನ್ನು ಅಂಗಡಿಯ ಮೂಲಕ ಕಿತ್ತುಕೊಳ್ತಾರೆ. ಇದೇ ನನ್ನ ಒಬ್ಬನಿದು ಮಾತು. ಹೀಗೆ ಕರ್ನಾಟಕ ರಾಜ್ಯದ ಪ್ರತಿ ಮನೆಯ ಇದು ಹೀಗೆ. ಯಾಕೆಂತ ಹೇಳಿದ್ರೆ ಒಂದು ಕೈಯಲ್ಲಿ ಕೊಡೋದು, ಮತ್ತೊಂದು ಕೈಯಲ್ಲಿ ಕಿತ್ತುವುದು. ಇದೇ ಇವರ ಇಂಥ ದುರಾಡಳಿತದ ಸರ್ಕಾರ ಬೇಕಾ? ಇಂಥ ದುರಹಂಕಾರದ ಸರ್ಕಾರ ಬೇಕಾ? ಇಂಥ ದುರಹಂಕಾರದ ಸರ್ಕಾರ ಬೇಕಾ? ಬಿಜೆಪಿಯ ಹೋರಾಟ ಕರ್ನಾಟಕ ಸರ್ಕಾರದ ಕಡೆಗೆ ಬಿಜೆಪಿಯ ಹೋರಾಟ. ಈಗ ಘೋಷಣೆಯನ್ನ ನಮ್ಮ ನಾಯಕರಾಗಿರುವಂತ ಶಿವಕುಮಾರ್ ಅಡಪಾರ್ ಅವರು ಘೋಷಣೆ ಮಾಡ್ತಾರೆ. ನಾವು ಅದಕ್ಕೆಲ್ಲರೂ ಸೇರ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಈಗಾಗಲೇ ಎಲ್ಲರೂ ಹೇಳಿದರು ಈ ರಾಜ್ಯ ಸರ್ಕಾರ ಮಾಡುವ ಅನ್ಯಾಯಗಳ ಬಗ್ಗೆ, ಈ ಗ್ರಾಮದಲ್ಲಿ ನಡುವ ಅನಾಚಾರ ಬಗ್ಗೆ ಕೂಡ ಹೇಳಿದರು. ಇದಕ್ಕೆಲ್ಲ ಜನರೆಲ್ಲ ಒಟ್ಟಾಗಿ ಧಿಕ್ಕಾರ ಹೇಳ್ತಾ ಇದ್ದಾರೆ. ಇದರಲ್ಲಿ ಮುಂದಾಗಿ ಇಲ್ಲಿ ಕಟ್ಟಡ ಕಾರ್ಮಿಕರಿಗೆ ಕೆಲಸ ಮಾಡುವ ಅಗತ್ಯ ಇಲ್ಲದಂತ ಇಲ್ಲಿನ ಆಡಳಿತ ಮರಳು, ಕಲ್ಲು ಇದನ್ನೆಲ್ಲ ನಿಲ್ಲಿಸಿದೆ. ಯಾಕೆ ಏನೋ ಗೊತ್ತಿಲ್ಲ, ಯಾವ ಸರ್ವೆ ಆಧಾರ ಮೇಲೆ ನಿಲ್ಲಿಸಿದ್ರೆ ಗೊತ್ತಿಲ್ಲ. ನೋಡಿ, ಕಟ್ಟಡ ಕಾರ್ಮಿಕರು ಅದರ ಮೇಲೇ ಜೀವನದ ಮಾಡೋದು. ಅವರಿಗೆ ಅದು ಸಿಕ್ಕಿಲ್ಲ ಅಂದರೆ ಅವರು ಎಲ್ಲಿ ಹೋಗ್ತಾರೆ? ಅವರು ಇದಕ್ಕೆ ಮುಂಚೆ ಹೇಳಿದರು ಈ ಸರ್ಕಾರ ಯಾವುದೇ ಒಂದು ಉದ್ಯೋಗಾವಕಾಶ ಮಾಡಿಕೊಟ್ಟಿಲ್ಲ. ಇದಕ್ಕೆ ಮುಂಚೆ ಬಂದದೆಲ್ಲನೂ ನಾಶ ಮಾಡ್ತಾ ಇದೆ. ನೋಡಿ, ಉದಾಹರಣೆಗೆ ಇಲ್ಲಿ ಹಾಲು ಮಾರಾಟ ಮಾಡ್ತಾ ಇದ್ದೀವಿ, KMFಗೆ ಆಗ್ತಾ ಇದ್ದೀವಿ ಹಾಲಲ್ಲ ನಾವು. ಆದರೆ ನಮಗೆ ಸಬ್ಸಿಡಿ ಸರಿಯಾದ ಸಮಯದಲ್ಲಿ ಸಿಗ್ತಾ ಇಲ್ಲ.
KMFಗೆ ಅದೇ ಥರ ಇನ್ನೊಂದು ರಾಜ್ಯದ ಇನ್ನೊಂದು ಡೈರಿಗೆ ಹಾಕಲಿಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ. ಈ ಸರ್ಕಾರದಲ್ಲಿ ಅದರ ದರ ಕೂಡ ಹೆಚ್ಚಳ ಮಾಡ್ತಾ ಇಲ್ಲ. ನಮಗೆ ಕೃಷಿಕರಿಗೆ ಏನು ಉಪಕಾರ ಮಾಡ್ತಾ ಇಲ್ಲ ಇವರು. ಈ ಯಾವ ಕೇಳಿದ್ರು ಕೂಡ ನಾವು ಆ ಭಾಗ್ಯ ಕೊಟ್ಟಿದ್ದೀವಿ, ಈ ಭಾಗ್ಯ ಕೊಟ್ಟಿದ್ದೀವಿ ಅಂತ ನಮ್ಮ ಕೈಯಿಂದನೇ ಲೂಟಿ ಮಾಡಿ ಪುನಃ ನಮಗೆ ಕೊಡ್ತಾ ಇದ್ದಾರೆ ಇವರು. ಸೊ ಈಗ ಈ ಸರ್ಕಾರದ ವಿರುದ್ಧ ಮೊದಲೇ ಘೋಷಣೆ, ಮರಳು ಮುರುಕಲ್ಲು ಸಿಗ್ತಾ ಇದೆ ನಮ್ಗೆ. ಮರಳು ಸಿಗ್ತಾ ಇದೆ, ಮರಳು ಮುರುಕಲ್ಲು, ಹೊಸ ರೇಷನ್ ಕಾರ್ಡು, ಹಾಲಿನ ಸಬ್ಸಿಡಿ, ವಸತಿ ಯೋಜನೆ, ಗೃಹಲಕ್ಷ್ಮಿ ಹಣ, ಸಂಧ್ಯಾ ಸುರಕ್ಷಾ, ವೃದ್ಧಾಪ್ಯ ವೇತನ, ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಅಕ್ರಮ ಸಕ್ರಮ ರಕ್ಷಣೆ, ಪ್ರಜೆಗಳಿಗೆ ರಕ್ಷಣೆ, ಗೋವು ಕಳ್ಳತನ ತಡ, ಭ್ರಷ್ಟಾಚಾರ ಕಡಿವಾಣ. ಯಾಕೆ ಬೇಕು ನಮ್ಗೆ ಈ ಸರ್ಕಾರ? ಬೇಕಾ? ರಾಜ್ಯ ಸರ್ಕಾರ ಬೇಕಾ? 100 ರೂಪಾಯಿದ ಸ್ಟಾಂಪ್ ಪೇಪರ್ಗೆ 500 ರೂಪಾಯಿ ಮಾಡಿದಿರಿ. ಬೇಕಾ ನಮ್ಗೆ ಈ ಸರ್ಕಾರ? ಗೃಹಲಕ್ಷ್ಮಿ ಹಣ ಬಂದಿದ್ದ ಎಲ್ಲರಿಗೆ, ಸಂಧ್ಯಾ ಸುರಕ್ಷಾ ಸಿಕ್ಕಿದ ಎಲ್ಲರಿಗೆ, ವೃದ್ಧಾಪ್ಯ ವೇತನ ಸಿಕ್ಕಿದ್ದ ಎಲ್ಲರಿಗೂ ನಾಮ ಹಾಕಿದ ಈ ಸರ್ಕಾರ ಬೇಕಾ ನಮ್ಗೆ? ಗೋವಿಂದ 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 ಗೋವಿಂದ. ಈ ಸರ್ಕಾರ ನಮಗೆ ಪಂಗನಾಮ ಹಾಕ್ತಾ ಇದೆ. ಈ ಸರ್ಕಾರ ನಮಗೆ ಬೇಕಾ? ರಾಜ್ಯ ಸರ್ಕಾರ ಈ ಅನ್ಯಾಯ ಮಾಡ್ತಾ ಇದೆ ನಮಗೆ. ಇದರ ಬಗ್ಗೆ ಇನ್ನು ಮುಂದೆ ಅಸ್ಗರ್ ಅವರು ಹೇಳ್ತಾರೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ಲೈಬ್ರರಿ ಇದೆ, ಎಲ್ಲರೂ ನೋಡಬೇಕು. ಆ ಲೈಬ್ರರಿಯನ್ನ ಸಮಗಟ್ಟು ಮಾಡ್ತಾ ಇಲ್ಲ, ನೀರು ಸೋರಿಕೆ ಆಗ್ತಾ ಉಂಟು. ಇದು ನಮ್ಮ ಗ್ರಾಮದ ಸಮಸ್ಯೆ. ಅದನ್ನು ಸಮೇತ ಇಲ್ಲಿ ಪರಿಹಾರ ಆಗ್ತಾ ಇಲ್ಲ. ಈ ಗ್ರಾಮದಲ್ಲಿ ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ದುರ್ವಾಸನೆ ಬರ್ತಾ ಉಂಟು ಇಲ್ಲಿಯ ಫ್ಯಾಕ್ಟರಿಗಳಿಂದ. ಅದನ್ನು ಸಮೇತ ನಮ್ಮ ಗ್ರಾಮ ಪಂಚಾಯತ್ ಸರಿಪಡಿಸ್ತಾ ಇಲ್ಲ. ಯಾಕೆ? ಅವರೊಟ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್. 3 ಫೀಟ್ ಜಲ ಸಮೃದ್ಧಿ, ಕೇಂದ್ರ ಸರ್ಕಾರದ ಜಲ ಸಮೃದ್ಧಿ ಯೋಜನೆಯಲ್ಲಿ 3 ಫೀಟ್ ಹೋಗ್ಬೇಕು ಅಂತ ಹೇಳಿ ಉಂಟು. ಪೈಪ್ಲೈನ್ ಹಾಕುವಾಗ ಅದನ್ನ ಅರ್ಧ ಫೀಟ್ನಲ್ಲಿ ಅಡ್ಜಸ್ಟ್ಮೆಂಟ್. ಅದು ನಮ್ಮ ಈಗಿನ ಕಾಂಗ್ರೆಸ್ ಸರ್ಕಾರದ ಕೊಡುಗೆ. ರೇಷನ್ ಕಾರ್ಡ್ ಅನ್ನ ಕೇಂದ್ರ ಸರ್ಕಾರ ಕೊಡುವಂತ ಅಕ್ಕಿಯನ್ನ ರೇಷನ್ ಮೂಲಕ ವಿತರಣೆ ಮಾಡಬೇಕು. ಅದನ್ನು ಸಮೇತ ಸರಿಗಟ್ಟಾಗಿ ವಿತರಣೆ ಮಾಡ್ತಾ ಇಲ್ಲ. KSRTC ನಮ್ಮ ಪ್ರದೇಶಕ್ಕೆ KSRTC ಬಸ್ಸು ಪಾಣೇಲಕ್ಕೆ ಬಂದಿದೆ, ಮುಡಿಪು ಪ್ರದೇಶಕ್ಕೆ ಬಂದಿದೆ. ಅದನ್ನ ಹೆಚ್ಚುವರಿಯಾಗಿ ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಬಸ್ ಸಮೇತ ಹೆಚ್ಚುವರಿಯಾಗಿ ನಮ್ಮ ಗ್ರಾಮಕ್ಕೆ ನಿಲ್ಲಿಲ್ಲ. ನಮ್ಮ ಗ್ರಾಮದಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಹೆಚ್ಚುವರಿಯಾಗಿ ಪರಿಹಾರ ನೀಡಿಲ್ಲ. ಅಂತ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ನಮಗೆ ಬೇಕಾ? ನಮ್ಮ ಈ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯರು, ನಮ್ಮ ನಾಯಕರಾಗಿರುವಂತ ಗೌರವಾನ್ವಿತ ಕಿಶೋರ್ ಕುಮಾರ್ ಬಟ್ಯಾಡಿಯರವರು ಬಂದಿದ್ದಾರೆ. ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೈ. ಅದೇ ರೀತಿ ನಮ್ಮ ಮಂಡಲದ ಅಧ್ಯಕ್ಷರು, ನಮ್ಮ ನಾಯಕರಾಗಿರುವಂತ ಗೌರವಾನ್ವಿತ ಜಗದೀಶ್ ಆಲ್ವಾ ಕುಯತ್ತಬೆನ್ ಅವರು ಆಗಮಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಯುವ ಮೋರ್ಚಾದ ಮಂಗಳೂರು ಮಂಡಲದ ಅಧ್ಯಕ್ಷರಾಗಿರುವಂತ ಮುರಳಿ ಕೊಣಾಜರ್ ಅವರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸಿ ಇದೀಗ ವಿಧಾನ ಪರಿಷತ್ ಸದಸ್ಯರಾಗಿರುವಂತ ನಮ್ಮ ನಾಯಕರಾಗಿರುವಂತ ಗೌರವಾನ್ವಿತ ಕಿಶೋರ್ ಅಣ್ಣನವರು ಮಾತಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀವಿ. ಇವತ್ತು ಉಭಯ ಜಿಲ್ಲೆಗಳಲ್ಲಿ ಇಡೀ ರಾಜ್ಯ ಸರ್ಕಾರ ರಾಜ್ಯದ ಜನತೆ ಮಾಡ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ. ಈ ಪ್ರತಿಭಟನೆ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಏನು ನಾವು ಸ್ಥಳೀಯ ಆಡಳಿತ ಅಂತ, ಅದು ಸ್ಥಳೀಯ ಸರ್ಕಾರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಬ್ಬ ಮನೆ ಕಟ್ಟಬೇಕು, ಪಾಪದ ವ್ಯಕ್ತಿ ಮನೆ ಕಟ್ಟಬೇಕಾದ್ರೆ 9/11 ತುಂಬ ಅಗತ್ಯ.
ಏಕನಿವೇಶನ ವಿನ್ಯಾಸ ನಕ್ಷೆಯನ್ನು ಕೊಡಬೇಕಾದ್ರೆ ಪ್ರತಿ ಸಂದರ್ಭದಲ್ಲಿ ಪಂಚಾಯತಿಯಲ್ಲಿ ಕೊಡುವಂಥ ವಿಚಾರ ಒಂದು ದಿವಸದಲ್ಲಿ ಸಿಗ್ತಿರ್ತದು. ಅದನ್ನು ಸರ್ಕಾರ ಯೋಜನಾ ಪ್ರಾಧಿಕಾರಕ್ಕೆ ಕೊಡೋ ಮುಖಾಂತರ, ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಡೋ ಮುಖಾಂತರ ಆ ವ್ಯಕ್ತಿ ಮನೆ ಕಟ್ಟಬೇಕಾದ್ರೆ 4-5 ತಿಂಗಳು ಕೂಡ ಅವನಿಗೆ ಪರ್ಮಿಷನ್ ಸಿಗೋದಿಲ್ಲ, 9 ಲೆವೆಲ್ ಸಿಗೋದಿಲ್ಲ, ಸಿಂಗಲ್ ಸೆಟ್ ಮಾಡಿ ಅಪ್ರೂವಲ್ ಸಿಗೋದಿಲ್ಲ. ಆ ವ್ಯಕ್ತಿ ಬಡ ವ್ಯಕ್ತಿ ನಿರಂತರವಾಗಿ ದಿನಗಟ್ಟಲೆಯಲ್ಲಿ ಹೋಗಿ ಕೂತ್ಕೊಳ್ಳೋ ವಿಚಾರ ಬಂದಿದೆ. ಯಾಕಂದರೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ, ಯೋಜನಾ ಪ್ರಾಧಿಕಾರದಲ್ಲಿ 2-3 ಜನ ಇದ್ದರೆ ಅವರಿಗೆ ಒಬ್ಬೊಬ್ಬರಿಗೆ 3 ತಾಲೂಕು ಕೊಟ್ಟಿದ್ದಾರೆ. ಅನ್ನೋದು 1992ರ 73ನೇ ತಿದ್ದುಪಡಿಯಲ್ಲಿ ಗ್ರಾಮ ಪಂಚಾಯತಿಗೆ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ವಿಶೇಷ ಸ್ಥಾನಮಾನ ಕೊಡುವಂಥ ವಿಚಾರ ಆಯಿತು. 74ನೇ ತಿದ್ದುಪಡಿಯಲ್ಲಿ ನಗರಾಡಳಿತಕ್ಕೆ ಒಂದು ವಿಶೇಷ ಸ್ಥಾನಮಾನ ಸಿಕ್ಕಿತ್ತು. ಅದು ಈ ಸರ್ಕಾರ ಬಂದ ನಂತರ 2 ವರ್ಷದಲ್ಲಿ ಇಡೀ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಎಲ್ಲ ಅವರ ಶಕ್ತಿಯನ್ನು ಕಸಿದುಕೊಂಡು ಅದರ ಜೊತೆಗೆ ಸಾಮಾನ್ಯ ವರ್ಗದ ಬಡ ಜನರಿಗೆ ತೊಂದರೆಯನ್ನು ಕೊಡ್ತಾ ಬಂದಿದೆ. ಈ ಕಾರಣಕ್ಕೆ ಸರ್ಕಾರವನ್ನು ಸರಿದಾರಿಗೆ ತರಲಿಕ್ಕೆ ಈ ಹೋರಾಟ ರಾಜಕೀಯ ಉದ್ದೇಶ ಇದರಲ್ಲಿ ಇಲ್ಲವೇ ಇಲ್ಲ. ಜನ ತುಂಬ ಕಷ್ಟದಲ್ಲಿ ಸಂಕಷ್ಟನೀಡಾಗಿದ್ದಾರೆ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಒಂದ್ಸಲ ಮನೆ ಕಟ್ಟುವುದು, ಆ ಮನೆ ಕಟ್ಟಬೇಕಾದ್ರೆ ಇಷ್ಟು ತೊಂದರೆಯನ್ನು ಕೊಡುವಂಥ ಸರ್ಕಾರಕ್ಕೆ ಬಡವರ, ಮಧ್ಯಮ ವರ್ಗದವರ ಕಷ್ಟ ಗೊತ್ತಾಗ್ತಾನೆ ಇಲ್ಲ. ಇನ್ನೊಂದು ಕಡೆ ಅಕ್ರಮ ಸಕ್ರಮ. ಸುಮಾರು ವರ್ಷದಿಂದ ಒಬ್ಬ ವ್ಯಕ್ತಿ ಕೃಷಿಯನ್ನು ಮಾಡ್ತಾ ಬಂದಿರ್ತಾನೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ಅದೆಷ್ಟು ಅಕ್ರಮ ಸಕ್ರಮ ಅರ್ಜಿಯನ್ನು ಕೃಷಿಕನಿಗೆ, ರೈತನಿಗೆ ಅವನ ಜಾಗವನ್ನು ಅವನಿಗೆ ಕೊಡುವಂಥ ವಿಚಾರವನ್ನು ಬಿಜೆಪಿ ಸರ್ಕಾರ ಮಾಡಿತ್ತು. ಆದರೆ ಶಾಸಕರ ನೇತೃತ್ವದ ಒಂದು ಸಮಿತಿ ಇದೆ, ಬಗರ್ ಹುಕುಂ ಸಮಿತಿ ಅಂತ. ಆ ಸಮಿತಿಯನ್ನು ಆ ಸಮಿತಿಗೆ ಘನತೆ ಗೌರವ ಕೊಡದೆ ಏನು ರೈತ ಅಕ್ರಮ ಸಕ್ರಮಕ್ಕೆ ಅರ್ಜಿ ಹಾಕಿದಾನ ಆ ಅರ್ಜಿಯನ್ನು ತಿರಸ್ಕಾರ ಮಾಡುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಆ ಮುಖಾಂತರ ಕೃಷಿಕ ಈ ದೇಶದ ಬೆನ್ನೆಲುಬು. ಕೃಷಿ ಇದ್ರೆ ಮಾತ್ರ ನಾವೆಲ್ಲರೂ ಬದುಕಲಿಕ್ಕೆ ಸಾಧ್ಯತೆ ಉಂಟು. ನಾವು ಅನ್ನದಾತ ಅಂತೇವೆ. ಈ ಮುಖಾಂತರ ಆ ಅನ್ನದಾತನಿಗೆ, ಕೃಷಿಕನಿಗೆ ಅನ್ಯಾಯ ಮಾಡೋ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ಇದರ ವಿರುದ್ಧ ನಮ್ಮ ಹೋರಾಟ. ಅಷ್ಟೇ ಅಲ್ಲ, ನಾನನ್ನೋದು ವಸತಿ ಯೋಜನೆ 2 ವರ್ಷದಲ್ಲಿ ಯಾವುದೇ ಒಂದು ವಸತಿ ಯೋಜನೆಯನ್ನು ಅನುಷ್ಠಾನ ಮಾಡದೆ ಪಾಪದ ವ್ಯಕ್ತಿಗೆ ಮನೆ ಕೊಡಬೇಕಾದ ಒಂದು ಪಂಚಾಯತಿಗೆ ಕಡಿಮೆಯಲ್ಲಿ ಯಡಿಯೂರಪ್ಪನವರು ಬೇಕಾದರೆ ಪ್ರತಿ ಪಂಚಾಯತಿ 100 ಮನೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಅದನ್ನು ಕೂಡ ಈ ಭ್ರಷ್ಟ ಸರ್ಕಾರ ಆ ವಸತಿ ಯೋಜನೆಯನ್ನು ಕಸಿದುಕೊಳ್ಳೋ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಯಾಕೆ ಈ ಥರ ಮಾಡ್ತಾನೆ ಜನರಿಗೆ ಒಂದು ಮನಸ್ಸಿಗೆ ಯೋಚನೆ ಬರಬಹುದು. ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ. ಯಾಕೆ ಹಣ ಇಲ್ಲ? ಪ್ರತಿಯೊಬ್ಬ ಕಾಂಗ್ರೆಸ್ ಸಚಿವರು ಕೂಡ ಭ್ರಷ್ಟಾಚಾರ ತುಂಬಿದ ಮುಖಾಂತರ ಏನೋ ವಾಲ್ಮೀಕಿ ಹಗರ ನಿಮ್ಗೆ ಗೊತ್ತುಂಟು, ಸುಮಾರು 187 ಕೋಟಿ ಹಣವನ್ನು ಅವರು ಕಾಂಗ್ರೆಸ್ನವರು ಅವರ ಬೇರೆ ರಾಜ್ಯದ ಚುನಾವಣೆಗೋಸ್ಕರ ಉಪಯೋಗ ಮಾಡಿದರು. ಸಿದ್ದರಾಮಯ್ಯ ಒಪ್ಪಿಕೊಂಡು 86 ಕೋಟಿ ಹೌದು ಇದಾದಂತ ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಅದನ್ನು ಜಮೆ ಮಾಡುವ ಮುಖಾಂತರ ಈ ರಾಜ್ಯದ ಜನತೆಗೆ ಅನ್ಯಾಯ ಮಾಡಿದ್ದಾರೆ. ಏನೋ SC ST ಅವರಿಗೆ ಸಲ್ಲಬೇಕಂತ ನಿಗಮದ ಹಣವನ್ನು 180 ಕೋಟಿಯನ್ನು ನುಂಗಿದ್ದಾರೆ. ಮೂಡ ಹಗರಣ ತನ್ನ ಹೆಂಡತಿ ಹೆಸರಲ್ಲಿ ಅದೆಷ್ಟು 14 ಸೈಟನ್ನು ಮಾಡಿದ್ರು, ಕೋಟಿಗಟ್ಟಲೆ ಬೆಲೆ ಬಾಳುವ ಸೈಟನ್ನು ಮಾಡಿದ್ರು, ಮತ್ತು ವಾಪಸ್ ಕೊಟ್ಟರು. ನಾನನ್ನೋದು ಅವರೇ ಕ್ಲೀನ್ ಚಿಟ್ ಕೊಡುವ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ನಾವು ಮುಂಬರುವ ದಿವಸದಲ್ಲಿ ಇಡೀ ಜನತೆ ನಾನನ್ನೋದು ಎಲ್ಲವನ್ನ ಮರೆತ ಅಭಿವೃದ್ಧಿಗೋಸ್ಕರ ಈ ಹಿಂದೆ ಸಕಾಲವನ್ನು ದೇವಿ ಸದಾನಂದಗೌಡರು ತಂದರು. ಬೊಮ್ಮಾಯಿ ಇರಬೇಕಾದ್ರೆ ಪ್ರತಿ ಪಂಚಾಯತಿಗೆ 25 ಲಕ್ಷವನ್ನು ಸಪರೇಟ್ ಕೊಡ್ಲಿಕ್ಕೆ ಶುರು ಮಾಡಿದರು. ಈಗ ನಮ್ಮ ಒಂದು ಪಂಚಾಯತಿ ಬರುವಂತಹ ಹಣ ಕೇವಲ 10 ಲಕ್ಷ ರಾಜ್ಯ ಸರ್ಕಾರ ಕೊಡುವಂಥದ್ದು. ಆ 10 ಲಕ್ಷದಲ್ಲಿ 6 ಲಕ್ಷ ಏನು ಪಂಚಾಯತಿಯ ನೀರಿನ ಬಿಲ್ಲಿನ, ಕರೆಂಟ್ ಬಿಲ್ ಕಟ್ಟಲಿಕ್ಕೆ 6 ಲಕ್ಷ ಉಪಯೋಗ ಆದರೆ 4 ಲಕ್ಷ ಸಿಬ್ಬಂದಿ ವೇತನಕ್ಕೆ. ಮತ್ತು ಅಭಿವೃದ್ಧಿಗೆ ಎಲ್ಲಿ ಉಂಟು ಹಣ? ಅಭಿವೃದ್ಧಿಗೆ ಹಣವೇ ಇಲ್ಲ. ಕೇಂದ್ರ ಸರ್ಕಾರ 15 ಹಣಕಾಸಲ್ಲಿ ಬರ್ತಕ್ಕಂಥ ಎಲ್ಲ ಆ ಸವಲತ್ತಿನ ಕಾರಣಕ್ಕೋಸ್ಕರ ಇವತ್ತು ಪಂಚಾಯತ್ ಸ್ವಲ್ಪ ಸುದೃಢವಾಗಿ ಉಂಟು. ಈ ಕಾರಣಕ್ಕೆ ನಾನನ್ನೋದು ಗ್ರಾಮ ಪಂಚಾಯತಿ ಶಕ್ತಿ ತುಂಬಲಿಕ್ಕೆ, ಗ್ರಾಮದ ಜನರಿಗೆ ಶಕ್ತಿ ತುಂಬಲಿಕ್ಕೆ ಈ ಹೋರಾಟ ಎಲ್ಲಿ ತನಕ ಇರ್ತದೆ ಅಂದರೆ ಇವತ್ತು ಪ್ರಾರಂಭ ಮಾತ್ರ. ಎಲ್ಲವನ್ನ ಈ ಸರ್ಕಾರ ಸರಿದಾರಿ ತರೋ ತನಕ ನಾವು ಈ ಹೋರಾಟ ನಿಲ್ಲಿಸೋದಿಲ್ಲ. ಅದರ ಜೊತೆಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದು ಇನ್ನೊಮ್ಮೆ ಜನಪರ ಸರ್ಕಾರ ಬರಬೇಕು. ಆ ಮುಖಾಂತರ ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಶಕ್ತಿ ತುಂಬ ಕೆಲಸ ಮಾಡಬೇಕಂತ ಆ ಭಗವಂತನ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. ಮತ್ತೆ ಹೋರಾಟ ನಿತ್ಯ ನಿರಂತರ ಮಾಡ್ತೇವೆ. ಎಲ್ಲರಿಗೂ ಶುಭವಾಗಿ. ಭಾರತ್ ಮಾತಾಗೆ ಜೈ. ಧನ್ಯವಾದಗಳು. ಮುಂದಿನ ಗ್ರಾಮಕ್ಕೆ ಹೋಗಿದ್ದರಿಂದ ವಿಧಾನ ಪರಿಷತ್ ಸದಸ್ಯರು ತರುತ್ತಾ ಇದ್ದಾರೆ. ಈಗ ಅಧ್ಯಕ್ಷವಾಗಿ ನಮ್ಮ ಮಂಡಲದ ಅಧ್ಯಕ್ಷರಾಗಿರುವಂತಹ ಜಗ್ಗಣ್ಣನವರು 2 ಮಾತನಾಡಬೇಕಾಗಿ ಹೇಳಿಕೊಳ್ತಾ ಇದ್ದಾರೆ. ಇಲ್ಲಿ ಆಗಮಿಸಿದಂತಹ ನಮ್ಮ ಕ್ಷೇತ್ರದ ಜನಪ್ರಿಯ ವಿಧಾನ ಪರಿಷತ್ ಸದಸ್ಯರಾದಂತಹ
ಕಿಶೋರಣ್ಣನವರೇ ಹಾಗೂ ಗ್ರಾಮದ ಎಲ್ಲ ಪಕ್ಷದ ಜವಾಬ್ದಾರಿಯುತ ಸದಸ್ಯರೇ, ಮುಖಂಡರೇ ಹಾಗೂ ಹಿರಿಯರೇ, ಕಾಂಗ್ರೆಸ್ ಸರ್ಕಾರದ ಈ ಜನವಿರೋಧಿ ನೀತಿಯಿಂದ ಇವತ್ತು ಕಂಗೆಟ್ಟಂತಹ ಜನಗಳೆಲ್ಲ ಬೀದಿಗೆ ಬರುವಂತಹ ಪರಿಸ್ಥಿತಿಯಾಗಿದೆ. ಈ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯವನ್ನು ಸುಸ್ಥಿತಿಗೆ ತರುವಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷವು ಶ್ರಮಿಸಿ ಪ್ರತಿ ಪಂಚಾಯತ್ನ ಎದುರು ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅನೇಕ ಜನಪರ ಯೋಜನೆಗಳನ್ನು ನಮ್ಮ ಜನಪ್ರಿಯ ಶಾಸಕರಾದಂತಹ ಯಡಿಯೂರಪ್ಪನವರು ತಂದಿದ್ದಾರೆ. ಅದನ್ನು ಅನುಷ್ಠಾನಗೊಳಿಸದೆ ಜನರಿಗೆ ತುಂಬ ಸಂಕಷ್ಟವಾಗಿದೆ. ಯಡಿಯೂರಪ್ಪನವರು ತಂದಂತಹ ಫಸಲ್ ಬಿಮಾ ಯೋಜನೆ ಅಂದರೆ ಕೇಂದ್ರದ ಫಸಲ್ ಬಿಮಾ ಯೋಜನೆಯ 2,000ದೊಂದಿಗೆ ರಾಜ್ಯ ಸರ್ಕಾರದ 2,000 ರೂಪಾಯಿ ಪ್ರತಿಯೊಬ್ಬರ ಅಕೌಂಟಿಗೆ ಬರುತ್ತಿತ್ತು. ಆ ರಾಜ್ಯ ಸರ್ಕಾರದಿಂದ ಬರುವಂತಹ 2,000 ರೂಪಾಯಿಗಳನ್ನು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅದನ್ನು ವಜಾಗೊಳಿಸಿದೆ. ಆದ್ದರಿಂದ ರೈತರು ಈ ಮಳೆಗಾಲದ ಸಮಯದಲ್ಲಿ ನಮ್ಮ ತೋಟದ ಕೃಷಿ ಚಟುವಟಿಕೆಗಳನ್ನು ಮಾಡುವಲ್ಲಿ ತುಂಬ ಸಂಕಷ್ಟಕ್ಕೆ ಈಡಿದ್ದಾರೆ. ಅದೇ ರೀತಿ ನಮ್ಮ ಈ ರಾಜ್ಯ ಸರ್ಕಾರದ ವೈಫಲ್ಯದಿಂದ ದಕ್ಷಿಣ ಕನ್ನಡದ ಜೀವನಾಡಿಯಾಗಿರುವಂತಹ ಪ್ರತಿಯೊಬ್ಬರು ಜೀವನ ನಡೆಸುವಂತಹ ಕೆಂಪುಕಲ್ಲು ಹಾಗೂ ಹೊಯ್ಗೆಯ ಒಂದು ದಂಧೆಯಿಂದಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊಯ್ಗೆ ಮತ್ತು ಕಲ್ಲು ಎಲ್ಲ ನಿಷೇಧಗೊಂಡು ನಮ್ಮ ಜನಸಾಮಾನ್ಯರಿಗೆ ಯಾವುದೇ ಕಟ್ಟಡ ಕೆಲಸ ಅಥವಾ ಇನ್ನಿತರ ಕೆಲಸಗಳನ್ನು ಮಾಡದೆ ನಮ್ಮ ಕಾರ್ಮಿಕರು ತುಂಬ ಸಂಕಷ್ಟದಲ್ಲಿದ್ದಾರೆ. ಆ ಕಾರ್ಮಿಕರಿಗೆ ನ್ಯಾಯ ಒದಗಿಸುವಂತಹ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಬೇಕಾಗಿದೆ. ಆದಷ್ಟು ಬೇಗ ಆ ಕೆಂಪುಕಲ್ಲು ಹಾಗೂ ಹೊಯ್ಗೆಯನ್ನು ಒಂದು ಸರಳೀಕರಣಗೊಳಿಸಿ ಅದನ್ನು ಅಧಿಕೃತವಾಗಿ ಜನಗರಿಗೆ ತಲುಪುವಲ್ಲಿ ರಾಜ್ಯ ಸರ್ಕಾರ ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ಳಬೇಕು. ಅದೇ ರೀತಿ ಜನಗಳಿಗೆ ಕರೆಂಟ್ ಬಿಲ್ ಆಗಿರ್ಬೋದು, ಇನ್ನಿತರ ಇದರಲ್ಲಿ ಆಗಿರ್ಬೋದು ಬಿಟ್ಟಿ ಯೋಜನೆಗಳನ್ನು ಕೊಟ್ಟು ಇನ್ನೊಂದು ಮುಖಾಂತರ ಜನರಿಂದ ಸುಲಿಗೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿದೆ. ಈಗಾಗಲೇ ಜಾಗದ ರಿಜಿಸ್ಟ್ರೇಷನ್ ಆಗಿರ್ಬೋದು, ಅಲ್ಲದೆ ಜನಗಳಿಗೆ ಮನೆ ಕಟ್ಟಲು ನಾವು ಮುಂಚೆ ಪಂಚಾಯತ್ನಿಂದ 911 ಉಪಯೋಗಿಸಿ ಮನೆ ಕಟ್ಟಬಹುದಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ 911 ತೆಗೆಯಬೇಕಿದ್ರೆ ನಾವು ಮೂಡದ ಪರ್ಮಿಷನ್ ಅನ್ನು ತೆಗೆದುಕೊಂಡು ಇಲ್ಲಿ ಮನೆ ಕಟ್ಟುವಂತಹ ಒಂದು ದೌರ್ಭಾಗ್ಯ ನಮಗೆ ಬಂದಿದೆ. ಜನಸಾಮಾನ್ಯರು ಆ ಮೂಡದ ಒಂದು ಪರ್ಮಿಷನ್ಗಾಗಿ ತಿಂಗಳುಗಟ್ಟಲೆ ಅಲ್ಲಿ ಅಲೆದಾಡುವಂತಹ ಪರಿಸ್ಥಿತಿ, ಮಧ್ಯದಲ್ಲಿ ಬ್ರೋಕರ್ಗಳ ಹಾವಳಿ, ಇದರಿಂದ ನಮ್ಮ ಗ್ರಾಮಸ್ಥರಿಗೆ ಒಂದು ಮನೆಯನ್ನು ಕಟ್ಟುವಲ್ಲಿ ತುಂಬ ತೊಡಕಾಗಿದೆ. ಹಾಗೆ ಇನ್ನಿತರ ಅನೇಕ ಅಡಚಣೆಗಳು ಈ ನಮ್ಮ ರಾಜ್ಯದಲ್ಲಿದೆ. ರಾಜ್ಯ ಸರ್ಕಾರವು ವಿಪಕ್ಷದ ಒಂದು ಬಾಯಿಯನ್ನು ಮುಚ್ಚಿಸುವಂತಹ ದೊಡ್ಡ ದಬ್ಬಾಳಿಕೆಯನ್ನು ಕೂಡ ನಡೆಸ್ತಾ ಇದೆ. ಅದನ್ನು ಕೂಡ ನಾವು ತುಂಬ ಖಂಡಿಸ್ತೇವೆ. ಆದ್ದರಿಂದ ನಮ್ಮ ಪ್ರತಿಯೊಂದು ಗ್ರಾಮಸ್ಥರಲ್ಲಿ ಮನವಿ, ಈ ಕಾಂಗ್ರೆಸ್ ಸರ್ಕಾರದ ಒಂದು ದುರಾಡಳಿತವನ್ನು ಅಂತ್ಯಗೊಳಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರ ಬರುವಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸಬೇಕೆಂದು ವಿನಂತಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದಗಳು. ಧನ್ಯವಾದಗಳು. ಅವಕಾಶಕ್ಕಾಗಿ ನಮ್ಮ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಜಗದೀಶ್ ಆಳ್ವ ಕೋಯತ್ತಬೇಲ, ಅದೇ ರೀತಿ ಜನಪ್ರಿಯ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಕಿಶೋರಣ್ಣನಿಗೂ ತುಂಬ ಧನ್ಯವಾದಗಳು. ಮುಂದಿನ ಗ್ರಾಮಕ್ಕೆ ತೆರಳಿದ್ದರಿಂದ ಅವರು ಈಗಾಗಲೇ ಹೋಗ್ತಾ ಇದ್ದಾರೆ, ಅವರಿಗೆ ತುಂಬ ಧನ್ಯವಾದಗಳು. ಈಗ ಎಲ್ಲರೂ ಮನವಿ ಕೊಡುವಂತಹ ಕಾರ್ಯಕ್ರಮ ಇದೆ, ಎಲ್ಲರೂ ನಮ್ಮೊಂದಿಗೆ ಸೇರ್ಕೊಳ್ಬೇಕು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಮುರಳಿ ಕೋಣಾಜರವರಿಗೂ ತುಂಬ ಧನ್ಯವಾದಗಳು. ಅದಕ್ಕಾಗಿ ಎಲ್ಲರೂ ಮನೆ ಕೊಡುವ ಕಾರ್ಯಕ್ರಮಕ್ಕೆ ಸೇರ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.